ನಮಸ್ತೆ ವೀಕ್ಷಕರೇ, ಡಿ ಪಿಕ್ಚರ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಷ್ಟು ದಿನ ನಾನು ಸಿನಿಮಾ ಸಂದರ್ಶನ ಅಂತ ಹೇಳ್ತಿದ್ದೆ, ಇವತ್ತು ಮರಳಿ ಸಂದರ್ಶನ ಅಂತ ಹೇಳ್ತೀನಿ. ಯಾಕಂದ್ರೆ ನಾನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದಾಗ ಒಂದು ಸ್ವಲ್ಪ ಟೆನ್ಷನ್ಗೆ ಹೋಗ್ತೀನಿ. ಯಾಕಂದ್ರೆ ಈ ಪ್ರೀತಿ ಅನ್ನೋದೇ ಹಾಗೆ ಬರುತ್ತೆ, ತಲೆ ಹುಳ ಬಿಡುತ್ತೆ, ಅದಾದ್ಮೇಲೆ ಕುಯ್ಯುತ್ತೆ, ಹೋಗ್ತಾ ಇರುತ್ತೆ, ಕೊನೆಗೆ ಬಂದು ಮತ್ತೆ ಕೈ ಹಿಡಿಯುತ್ತೆ. ಆ ರೀತಿಯ ಕಥೆಯನ್ನ ಇಟ್ಕೊಂಡು ಯಾರು ಬರ್ತಾರೆ, ಯಾರು ಕುಯ್ತಾರೆ, ಯಾರ ತಲೆ ಯಾರು ಹುಳ ಬಿಡ್ತಾರೆ ಎಲ್ಲವನ್ನೂ ಕೂಡ ಹೇಳ್ತಾ ನಿಮ್ಮ ಮನಸ್ಸನ್ನು ಗೆಲ್ಲೋಕ್ಕೆ, ನಿಮ್ಮ ಪ್ರೀತಿಯನ್ನು ಗೆಲ್ಲೋಕ್ಕೆ ಒಂದು ಟೀಮ್ ರೆಡಿ ಆಗಿದೆ. ಮರಳಿ ಮನಸ್ಸಾಗಿದೆ ಅನ್ನೋ ಟೀಮು ಅವ್ರು ನಮ್ಮ ಮುಂದೆ ಇದ್ದಾರೆ. ಯಾರ ಮೇಲೆ ಯಾರಿಗೆ ಮರಳಿ ಮನಸ್ಸಾಗಿದೆ ಅಂತ ಕೇಳೋಣ. ಅದಕ್ಕಿಂತ ಮುಂಚೆ ಮನಸ್ಸು ಯಾರ ಮೇಲೆ ಆಗಿದೆ ಅಂತ ಕೇಳೋಣ. 3 ಜನಕ್ಕೂ ಸ್ಮೃತಿ, ಅರ್ಜುನ ಹಾಗೂ ನಿರೀಕ್ಷೆ ಅವರು 3 ಜನಕ್ಕೂ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮನಸ್ಸಾಗಿದೆ ಕೇಳ್ತಾ ಇದ್ವಿ. ಮನಸ್ಸಾಗಿ ಹೋದ್ಮೇಲೆ ಮರಳಿ ಮನಸ್ಸಾಗೋದು, ಇದನ್ನ ಹುಡುಗನೇ ಕೇಳ್ಬೇಕು ನಾನು. ಹೆಸರಲ್ಲಿ ಅರ್ಜುನ ಇದ್ದಾನೆ, ಇದು ಅಕ್ಕಪಕ್ಕ 2 ಹುಡುಗಿರು. ಮನ್ಸಾಗಿದ್ದ ಯಾರಿಗೆ, ಮರಳಿ ಮನ್ಸಾಗಿದ್ದಾರೆ? ನನಗೆ ಮನ್ಸಾಗಿದ್ದು, ಆಡಿಯನ್ಸ್ಗೆ ಮರಳಿ ಮನ್ಸಾಗುತ್ತೆ. ಓಕೆ, ಸೊ ಇದು ಇಷ್ಟರಲ್ಲಿ ಮುಗಿಸ್ಬೋದು ಅಂತ ಹೇಳ್ತೀನಿ. ಅಂದ್ರೆ ಈ ಟೈಟಲ್ ಇಷ್ಟರಲ್ಲಿ ಮುಗಿಸ್ಬೋದಾ? ಹೌದು. ಅಂದ್ರೆ ನಮ್ಮ ಡೈರೆಕ್ಟರ್ ಎಲ್ಲ ಹೇಳ್ತಾ ಇದ್ರು ಇದ್ರ ಒಳಗಡೆ ಏನೋ ಇದೆ. ಅಲ್ಲ, ಒಳಗಡೆ ತುಂಬಾ ಇದೆ. ಆದ್ರೆ ನಾನು ಎಂಡ್ಗೆ ಬಂದು ಅದನ್ನ ಮೇಲೆ ಏನ್ ಹೇಳ್ತಿದ್ದೀನಿ, ಯಾಕಂದ್ರೆ ಆಲ್ರೆಡಿ ಪ್ರೀಮಿಯರ್ ಶೋಸ್ ಗಳಲ್ಲಿ ನಮ್ಗೆ ಅವರೇ ಬಂದು ಹೇಳ್ತಿದ್ದಾರೆ ಮತ್ತೊಂದ್ಸಲ ಸಿನಿಮಾ ನೋಡಕ್ ಮನ್ಸಾಯ್ತು ನಮ್ಗೆ ಅಂತ. ಸೊ ಅದಕ್ಕೋಸ್ಕರ ಅದೇ ಹೇಳಿದೆ, ಮನ್ಸಾಗಿದ್ದು ನಂಗೇನೆ, ಆದ್ರೆ ಆಡಿಯನ್ಸ್ಗೆ ಮರಳಿ ಮನ್ಸಾಯ್ತು ಅಂತ. ಓಕೆ, ಇನ್ನು 2 ಹುಡುಗಿರ್ನ ಕೇಳಬೇಕು. ನಿಮ್ಮಿಬ್ರು ಪ್ರಕಾರ ಪ್ರೀತಿ ಅಂದ್ರೆ ಏನು? ಇಬ್ರು ಮಕ್ಕ ನೋಡ್ತಾ ಇದೀವಿ, ನನ್ಗೆ ಅವಳು ಅವಳಿಗೆ ಅಲ್ಲಲ್ಲ, ಅವ್ರು ಕೇಳಿದ್ದು ಸಿನಿಮಾ ಪರವಾಗಿ, ಬೇರೆ ಎಲ್ಲೂ ಕರೆಕ್ಟ್ ಆಗಿ ಸಿನಿಮಾದಲ್ಲೇನೆ. ಪ್ರೀತಿ ಅಂದ್ರೆ ಒಂದು ಕಂಫರ್ಟ್ ಲೆವೆಲ್ ಬಿಲ್ಡ್ ಆಗೋದು, ಒಂದು ಟ್ರಸ್ಟ್ ಲೆವೆಲ್ ಬಿಲ್ಡ್ ಆಗೋದು. ನನ್ಗೆ ಅವ್ರ ಮೇಲೆ ಇರೋ ಟ್ರಸ್ಟ್ ಇರ್ಲಿ, ಅವ್ರು ನನಗ್ ಮೇಲೆ ಇರೋ ಟ್ರಸ್ಟ್ ಇರ್ಲಿ, ಒಂದು ಕಂಫರ್ಟ್ ಲೆವೆಲ್ ಬಿಲ್ಡ್ ಆಗುತ್ತೆ. ಇಲ್ಲ ಏನೇ ಮಾತಾಡ್ಬೇಕು ಅಥವಾ ಏನೇ ಶೇರ್ ಮಾಡ್ಕೋಬೇಕು ಅಂದಾಗ ಫಸ್ಟ್ ನಾಪಕ ಆಗೋದು. ಫ್ರೆಂಡ್ಶಿಪ್ ಅಂತ ಇರುತ್ತೆ, ಪ್ರೀತಿ ಅಂತ ಅಂದಿರುತ್ತೆ. ಫ್ರೆಂಡ್ಶಿಪ್ ಆದ್ಮೇಲೆ ಯು ವಿಲ್ ಕ್ರೇವ್ ಫಾರ್ ಸಮಥಿಂಗ್ ಮೋರ್. ಆ ಒಂದು ಪರ್ಸನ್ ಇಂದ ದಟ್ ಇಸ್ ಲವ್. ಬೇರೆ ಯಾರ ಜೊತೆನೂ ಆ ಬಾಂಡ್ ನ ಶೇರ್ ಮಾಡಕ್ ಇಷ್ಟ ಆಗಲ್ಲ. ಒಂದ್ ಲೈನ್ ಡ್ರಾ ಮಾಡ್ಬಿಡ್ತೀವಿ, ಫ್ರೆಂಡ್ಶಿಪ್ ಅಂದ್ರೆ ಇದು, ಪ್ರೀತಿ ಅಂದ್ರೆ ಇದು ಅಂತ. ಆ ಲೈನ್ ಆ ಕಡೆ ಬರೋದು ಪ್ರೀತಿ. ಓಕೆ ಓಕೆ, ನೀವು ಮಧ್ಯದಲ್ಲಿ ಲೈನಲ್ಲಿ ಇರ್ತೀರಾ? ನಾವು ಸರ್ ಪ್ರೀತಿ ಕಡೆನೆ ಸರ್. ಪ್ರೀತಿ ಕಡೆ ಆಮೇಲೆ ಬರ್ತೀನಿ ಮೇಡಮ್. ನಿಮ್ ಪ್ರಕಾರ ನನ್ ಪ್ರಕಾರ ಫ್ರೆಂಡ್ಶಿಪ್ ಇಲ್ದೇ ಇರೋ ಕಡೆ ಪ್ರೀತಿ ಆಗಕ್ ಚಾನ್ಸ್ ಇಲ್ಲ. ಸೊ ನನ್ ಪ್ರಕಾರ ಫ್ರೆಂಡ್ಶಿಪ್ ಪ್ರೀತಿ. ಸೊ ಇನ್ನೊಂದು ಪ್ರೀತಿಯಲ್ಲಿ ಬೇರೆ ಬೇರೆ ಟೈಪ್ ಇದೆ. ಅದು ಹುಡುಗನ ಮೇಲೆನೆ ಆಗ್ಬೇಕು ಅಂತ ಇಲ್ಲ. ಅಮ್ಮನ ಮೇಲೆ ಆಗೋದು ಪ್ರೀತಿ, ಅಪ್ಪನ ಮೇಲೆ ಆಗೋದು ಪ್ರೀತಿ, ಮಕ್ಕಳ ಮೇಲೆ ಆಗೋದು ಪ್ರೀತಿ. ಸೊ ಬಟ್ ಆ ಫೀಲಿಂಗ್ಸ್ ಬೇರೆ ಬೇರೆ ಇರುತ್ತೆ ಅಷ್ಟೇ. ಇಲ್ಲಾಗಿದ್ದು ಯಾವ ಪ್ರೀತಿ? ಇಲ್ಲಾಗಿದ್ದು ಪಿಕ್ಚರ್ ನೋಡಿ. ಇಲ್ಲ, ನಾವು ಆಡಿಯನ್ಸ್ ಹೇಳ್ಬೇಕು. ನಾನು ಇವಾಗ ಆಡಿಯನ್ಸ್ ಪಿಕ್ಚರ್ ನೋಡ್ಲಿ ಅಂತೀರಾ? ಓಕೆ ಸರ್, ಪ್ರೀತಿ ಏನೋ ಆಗಿದೆ, ಇಲ್ಲೇನೋ ಪ್ರೀತಿ ಆಗಿದೆ ಅಂತೆ, ಬಟ್ ಒದ್ದಾಡೋನು ಅರ್ಜುನ ಮಾತ್ರ. ಅಲ್ಲೇ ಹೆಸರು ಅರ್ಜುನನ ಅಥವಾ ಬೇರೆ ಹೆಸರು ಇದೆ? ಇಲ್ಲ, ಅಲ್ಲಿ ಬೇರೆ ಹೆಸರು. ಏನಂತ? ವಿಕ್ಕಿ. ವಿಕ್ಕಿ ಒದ್ದಾಡ್ತಾನೆ. ಹೌದು. ಹೇಗೆಲ್ಲ ಒದ್ದಾಡ್ತಾನೆ ಸರ್? ಒದ್ದಾಡೋಣ ಕಾರಣ ಯಾರಾಗಿದ್ದು? ಪ್ರೀತಿನೇ ಕಾರಣ ಆಗಿರುತ್ತೆ. ಇಬ್ರು ಒದ್ದಾಡಕ್ಕೆ ಅವನೇ ಕಾರಣ. ಹೌದು ಸರ್, ಹುಡುಗರೇ ತಪ್ಪು ಮಾಡೋದು. ನಾನು ನಿಮ್ ಪರವಾಗಿ ಮಾತಾಡ್ತೀನಿ, ಹುಡುಗರೇ ತಪ್ಪು ಮಾಡೋದು. ಸರ್, ನಾನು ಓಪನ್ ಆಗಿ ಹೇಳ್ತೀನಿ, ಮರಳಿ ಮನಸ್ಸಾಗಿ ಅನ್ನೋದು ರೆಗ್ಯುಲರ್ ಲವ್ ಸ್ಟೋರಿ ಅಲ್ಲ. ಓಕೆ. ಸೊ ಹಂಗಾಗಿ ಇಲ್ಲಿ ಏನು, ನಾನು ಓಪನ್ ಆಗಿ ಅದೇ ಹೇಳ್ತಿದ್ದೀನಿ, ಪ್ರೀತಿಯಿಂದಲೇ ಓದಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಪ್ರೀತಿನೇ ಮೇನ್ ಕಾರಣ. ಅದು ಯಾವ ರೀತಿ ಅನ್ನೋದನ್ನ ನಾವು ಒಂಚೂರು ಜಾಸ್ತಿ ಹಿಂಟ್ ಬಿಟ್ಕೊಡಕ್ ಆಗಲ್ಲ. ಬಟ್ ಓಪನ್ ಆಗಿ ಹೇಳ್ಬೋದು, ಒಂದು ಜೆನ್ಯೂನ್ ಪ್ರೀತಿ ಮಾಡಿದಾಗ ಫ್ರೆಶ್ ಲವ್, ಫಸ್ಟ್ ಲವ್. ಸೊ ಇಲ್ಲಿಂದ ಏನ್ ಶುರು ಆಗುತ್ತೆ. ಸೊ ಅದಕ್ಕೋಸ್ಕರ ಒಬ್ಬ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು. ಸೊ ಅದನ್ನ ಪಡೆಯೋಕ್ಕೋಸ್ಕರ ತುಂಬಾ ಒದ್ದಾಡ್ತಾರೆ, ತುಂಬಾ ಹೋರಾಟ ಮಾಡ್ತಾರೆ, ತುಂಬಾ ಹಠ ಮಾಡ್ತಾರೆ, ಏನೇನೋ ವಾರ್ ರೀತಿ ಎಲ್ಲ ಆಗುತ್ತೆ. ಅಲ್ಲ, ಅದಿರ್ಲೇಬೇಕು. ಸೊ ಆ ಒಂದು ಡೆಪ್ತ್ ಅಲ್ಲಿ ಹೋಗಿದ್ದೀವಿ. ಓಕೆ, ನೀವಿಬ್ರು ಒಂದು ಪ್ರೀತಿ ಅಂದ ತಕ್ಷಣ ಒಬ್ಬ ಹುಡುಗಂಗೆ 2 ಹುಡುಗಿರು ಇದ್ದೇ ಇರ್ತಾರೆ. ಬಂದು ಹೋಗಿರೋಳು, ಇನ್ನೊಂದು ಬರೋಳು. ಸೊ ಕ್ಯಾರೆಕ್ಟರ್ ಹೇಳ್ತಾ ಇದೆ, ಚಿತ್ರ ಅಂತ ಟೀಚರ್ ಅಲ್ಲಿ ನೋಡಿದಾಗ ಹೇಳ್ತಾ ಇದೆ, ಇವರೇ ಬಂದು ಹೋಗಿರೋರು ಅನ್ನಿಸ್ತಾ ಇದೆ. ಬರೋರು ನೀವು. ಒಂದ್ ಕಡೆ ಅನ್ಸುತ್ತೆ ಸಮಾಧಾನ ಮಾಡಕ್ ಬರ್ತಾರೆ ಅಂತ, ನಾರ್ಮಲ್ ಸ್ಟೋರಿ ಇರೋದು. ಬಟ್ ಡೈರೆಕ್ಟರ್ ಜೊತೆ ಮಾತಾಡಿದಾಗ ಅನ್ನಿಸ್ತು ಇದು ನಾರ್ಮಲ್ ಸ್ಟೋರಿ ಅಲ್ಲ. ಹೌದು. ಸೊ ಅವ್ರ ಲೈಫಿಗೆ ಎಂಟ್ರಿ ಆದಾಗ ಹೇಗೆ ಎಂಟ್ರಿ ಆಗ್ತೀರಾ? ಒನ್ ಥಿಂಗ್ ಕ್ಲಾರಿಟಿ ಕೊಡ್ಬೇಕು ಅಂದ್ರೆ ಟ್ರಯಾಂಗಲ್ ಲವ್ ಸ್ಟೋರಿ ಅಲ್ಲ. ನಾನು ಅವ್ರ ಇವ್ರ ಮೇಲೆ ಲವ್ ಆಗೋದು, ನಾನ್ ಇವ್ರ ಮೇಲೆ ಆಗೋದು,
ಡಾಟ್ಸ್ ಕನೆಕ್ಟ್ ಆಗಲ್ಲ. ಇಟ್ಸ್ ಅ ಕಂಪ್ಲೀಟ್ ಡಿಫ್ರೆಂಟ್ ಸ್ಟೋರಿ. ಆಡಿಯನ್ಸ್ ಗೆ ಫಸ್ಟ್ ಇಬ್ರು ಹೀರೋಯಿನ್ ಅಂತ ಕಾಣಿಸಿದಾಗ ಫಸ್ಟ್ ಗೆಸ್ ಮಾಡೋದೇ ಓ ಟ್ರಯಾಂಗಲ್ ಲವ್ ಸ್ಟೋರಿ. ಹೌದು, ನಾನು ಅದೇ guess ಮಾಡಿದ್ದು. ಹಾ, ನೀವು ಅದೇ ಗೆಸ್ ಮಾಡಿದ್ದ. ಈ ಟ್ರಯಾಂಗಲ್ ಲವ್ ಸ್ಟೋರಿ ಅಲ್ಲ. ನಾನ್ ಹೆಂಗ್ ಎಂಟ್ರಿ ಆಗ್ತೀನಿ ಅಂತಂದ್ರೆ ನನ್ ಮುಖ ನೋಡ್ಬೇಡ. ಎಷ್ಟ್ ಹೇಳ್ಬೋದು ಸುಳಿ ಅನ್ನೋದು- ಸುಳಿ ಮಿಂಚಾಗಿ ಎಂಟ್ರಿ ಆಗ್ತಾರೆ ಹಾ, ಅಂದ್ರೆ ಸುಳಿ ಮಿಂಚಾಗಿ ಇವರಿಗೆ ಒಂದು ಜರ್ನಿಯಲ್ಲಿ ಒಂದು ಡೈರೆಕ್ಷನ್ ಅಲ್ಲಿ ಏನೋ ಒಂದು ಹುಡ್ಕಾಡಕ್ ಹೋಗ್ತಾರೆ. ಅದು ಪಡ್ಕೊಳ್ಬೇಕಾದ ಡೈರೆಕ್ಷನ್ ಅಲ್ಲಿ ನಂದು ಎಂಟ್ರಿ ಆಗತ್ತೆ. ಓಕೆ ಅಷ್ಟ್ ಹೇಳ್ಬಲ್ಲೆ. ಓಕೆ ಮೇಡಮ್, ನೀವು ಆಲ್ರೆಡಿ ಚಿತ್ರ ಅನ್ನೋದು ಕೂಗಾಟಕ್ಕೆ ಶುರು ಮಾಡ್ಬಿಟ್ಟು ಹೊರಟ್ಬಿಟ್ಟಿದ್ದೀರಾ. ನಿಮಗೆ ಇವಾಗ ಪ್ರೆಸೆನ್ಸಿಗೆ ಬಂದು ಕೇಳ್ತೀನಿ. ಈಗ ಆಲ್ರೆಡಿ ನಡೀತಾ ಇದೆ ಕಿಸ್ ಡೇ, ಹಗ್ ಡೇ, ಲವ್ ಮಾಡಕ್ ಬೇಕಾದಂತ ರೋಸ್ ಡೇ, ಮತ್ತೊಂದು ಮಗದೊಂದು, ಕೊನೆಯದಾಗಿ ಪ್ರೀತಿಯ ದಿನ ಅಂತ ಒಂದು ಬರುತ್ತೆ, ವ್ಯಾಲೆಂಟೈನ್ಸ್ ಡೇ. ವ್ಯಾಲೆಂಟೈನ್ಸ್ ಡೇ. ಆ ಡೇ ತುಂಬಾ ಒಳ್ಳೇದು ಅನ್ಸುತ್ತೆ. ಆ ಡೇ ಒಳ್ಳೇದು ಅನ್ಸುತ್ತೆ. ಯಾಕೆ ಒಳ್ಳೇದಿಲ್ಲ? ಪ್ರೀತಿ ಮಾಡೋರ್ಗೊಂದು ಡೇ ಇದ್ರೆ ಯಾಕೆ ಒಳ್ಳೇದಿಲ್ಲ? ಬಟ್ ಒದ್ದಾಡೋನು ಹುಡುಗ ಒಬ್ನೇ ಅಲ್ಲ, ಯಾಕಂದ್ರೆ ಅದು ಖರ್ಚು ಮಾಡೋನು ಹುಡುಗ ಬಟ್ ನೀವ್ ಒಬ್ನೇ. ಹೇಳ್ತಾ ಇದ್ದೀರಾ ನಾನ್ ಬಿಟ್ಟು ಹೋದೆ ಅಂತ. ನಾನ್ ಬಿಟ್ಟು ಹೋಗೇ ಇಲ್ವಲ್ಲ. ಹೋಗಿಲ್ಲ ಇಲ್ವಲ್ಲ, ಮತ್ತೆ ಯಾಕಂಗ್ ಕೂಗ್ತಾ ಇರ್ತಾರೆ ಅವರು ಟೀಚರ್? ಅದವ್ರ ಹತ್ರ ಕೇಳ್ಬೇಕು. ಅಲ್ಲ, ಅವ್ರು ಹೇಳಿದ್ ನಿಮ್ಮ ಹೆಸರನ್ನ, ಹಾಗಾಗಿ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಹೆಸರು ಹೇಳಿದ ತಕ್ಷಣ ನಾನ್ ಬಿಟ್ಟು ಹೋದೆ ಅಂತ ಹೌದು. ಅರ್ಥನಾ? ಹೌದು, ನಮ್ಮ ಪ್ರಕಾರ ಅದೇ ಅಸಂಪ್ಷನ್ ನಾವು ಥಿಯೇಟರ್ ಅಲ್ಲಿ ಅದಕ್ಕೆ ಹೇಳ್ತಾ ಇರೋದು. ಬಂದ್ ನೋಡಿ, ಆ ಅಸಂಪ್ಷನ್ ಅವಳಿಗೆ ಹೇಳ್ದಂಗೆ ನೀವ್ ಅನ್ಕೋತಾ ಇರೋ ಡೈರೆಕ್ಷನ್ ಬೇರೆ ಇದೆ, ನಾವು ಹೋಗ್ತಾ ಇರೋ ಡೈರೆಕ್ಷನ್ ಬೇರೆ. ಇಲ್ಲ, ಒಂದ್ ಸೆಕೆಂಡ್ ನಾವು ಅವ್ರನ್ನ ಕೇಳ್ಬೇಡ. ಮರಳಿ ಮನಸ್ಸಾಗಿದೆ, ನೀವ್ ಯಾವತ್ತು ಈ ಸಿನಿಮಾದ ಬಗ್ಗೆ ಕೇಳ್ತಾ ಇದ್ರೆ ಗೊತ್ತಿಲ್ಲ. ಸೊ ನಿಮ್ಮ ಒಪಿನಿಯನ್ ಏನಿದೆ, ಹೆಂಗಿರ್ಬೋದು ಸಿನಿಮಾ, ಯಾವ ರೀತಿ ಇರ್ಬೋದು? ಈಗ ಮರಳಿ ಮನಸ್ಸಾಗಿದೆ ಅಂದಾಗ ಒಂದು ಏನೋ ಯೋಚನೆ ಬರುತ್ತೆ, ಬಟ್ ಅದು ಬಿಟ್ಬಿಟ್ಟು ಬೇರೆ ಏನಾದ್ರು ಎಕ್ಸ್ಟ್ರಾ ಏನಾದ್ರು ನಿಮ್ಗೆ ಐಡಿಯಾ ಇದೆಯಾ? ನನಗೆ ಎಕ್ಸ್ಟ್ರಾ ಐಡಿಯಾ ಏನಿಲ್ಲ ಸರ್, ಯಾಕಂದ್ರೆ ಪ್ರೀತಿ ಆಗಿಲ್ಲ, ನನಗೆ ಗೊತ್ತಿಲ್ಲ. ಸರ್, ನಿಜ ಆಗಿಲ್ಲ. ಅಲ್ಲ ಅದು ಓಕೆ. ಎಲ್ಲಾರ್ಗು ಒಂದ್ ಏಜ್ ಅಲ್ಲಿ ಒಂದ್ ಕ್ರಶ್ ಅಂತೂ ಹಾಗೆ ನನಗೆ ಇರುತ್ತೆ ಆಗಿಲ್ಲ ಸರ್. ಮೇಡಮ್. ಅಲ್ಲ, ಇಷ್ಟೆಲ್ಲ ಇಲ್ಲ, ಬ್ರೀಫ್ ಅದ್ ಆಗಿ ಬಿಟ್ಬಿಡೋಣ. ಪ್ರೀತಿ ಅಂದ್ರೆ ಹಂಗೆ. ಒಂದ್ ಸಿನಿಮಾ ಪರವಾಗಿ ನಂಗೆ ಹೇಳ್ತಿರೋದಂದ್ರೆ, ನಿಮ್ಗೆ ಏನಾದ್ರು ಐಡಿಯಾ, ಅದಕ್ಕೆ ಟೀಸರ್ ನೋಡಿದ್ರಿ ಅಥವಾ ಸಾಂಗ್ಸ್ ನೋಡಿರ್ಬೋದು, ಒಂದಷ್ಟು ಪ್ರಮೋಷನ್ಗಳು ಅಥವಾ ನಮ್ಮ ಪೇಡ್ ಫಿಲ್ಮ್ ಶೋ ಅಲ್ಲಿ ಆಡಿಯನ್ಸ್ ಅದ್ರ ಬಗ್ಗೆ ತುಂಬಾ ಮೆಚ್ಚುಗೆ ಮಾತಾಡಿರೋದು, ಅದನ್ನ ಹೇಳಿರ್ಬೋದು, ನೋಡಿರ್ಬೋದು ನೀವು. ಸೊ ಏನಾದ್ರು ಒಂದು ಐಡಿಯಾ ಬಂತ ಸರ್? ಹುಡುಗಾಗಿ ಯೋಚನೆ ಮಾಡಿದಾಗ ನನಗೆ ಯಾವ್ದೋ ಟ್ರಯಾಂಗಲ್ ಲವ್ ಸ್ಟೋರಿ ಹುಡುಗ ಅನುಭವಿಸ್ತಾನೆ, ಅದು ಟಚ್ ಆಗುತ್ತೆ ಅಂತ ಅನ್ಸಿದೆ. ಬಟ್ ಡೈರೆಕ್ಟರ್ ಹತ್ರ ಮಾತಾಡಿದಾಗ ಗೊತ್ತಾಯ್ತು, ಅದು ಟಚ್ ಆಗೋದ್ರ ಜೊತೆ ಇನ್ನೊಂದು ಆಳವಾಗಿ ಏನೋ ಒಂದು ಕೂರುತ್ತೆ ಮನ್ಸೊಳಗೆ ಅಂತ. ಅದನ್ನ ನಾನು ನಿಮ್ಮನ್ನ ಕೇಳಕ್ ಬಂದಿದ್ದೀನಿ. ನಾನು ಅದನ್ನ ಡೈರೆಕ್ಟರ್ ಹತ್ರ ಆಮೇಲೆ ಕೇಳ್ಕೊತೀನಿ, ನೀವೇ ಹೇಳ್ಬೇಕು. ಅದೇ ನೀವು ಪಿಕ್ಚರ್ ನೋಡಲ್ಲ ಅಂತಿದ್ದೀರಾ, ಡೈರೆಕ್ಟರ್ ಹತ್ರ ಏನಕ್ಕೆ ಕೇಳ್ತೀರಾ? ಡೈರೆಕ್ಟರ್ ಹತ್ರ ಈಗ ಕೇಳ್ತೀನಿ, ಆಮೇಲೆ ಬಂದು ಪಿಕ್ಚರ್ ನೋಡ್ತೀನಿ. ಹಂಗಾರೆ ಪರವಾಗಿಲ್ಲ, ಕೇಳಿ. ಓಕೆ, ಹೇಳಿ ಸರ್, ಏನು? ಇಲ್ಲ, ನಿಮ್ಮ ಆನ್ಸರ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಅದು ನಂಗೆ ಸಿಕ್ಕಿಲ್ಲ. ಆಯ್ತು, ಆಮೇಲೆ ಮಾತಾಡ್ತೀನಿ. ಸರ್, ಇವ್ರು ಇಬ್ರು ಇಟ್ಕೊಳಲ್ಲ ಸರ್, ಅದೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಪಿಕ್ಚರ್ ಬಂತಲ್ಲ ಸರ್ ಇಲ್ಲವೇ? ಇಲ್ಲ, ಆದ್ರೂ ನಿಮ್ಗೆ ಗೆಸ್ ಮಾಡಕ್ಕಾಗಲ್ಲ ಸರ್. ಅದೇ climax. ಸಿನಿಮಾ He can't have too much also. ಇಲ್ಲೊಂದು ಕ್ಲೈಮ್ಯಾಕ್ಸ್ ಗಿಂತ 10 ನಿಮಿಷ ಆಗು ಏನೇ ಎಂಡ್ ಇದೆ, ಅಲ್ಲೂ ನಿಮ್ಗೆ ಗೆಸ್ ಮಾಡಕ್ ಆಗಲ್ಲ. ಗೆಸ್ ಮಾಡಕ್ಕಾಗಲ್ಲ. ಅದು ನಮ್ಮ ಡೈರೆಕ್ಟರ್ ಈ ಒಂದು ಕಥೆನ ಹೆಣ್ದಿರೋ ಒಂದು ಸ್ಟ್ರಾಂಗ್ನೆಸ್ ಅಂತ ಹೇಳ್ಬೋದು ನಾವು. ಓಕೆ, ಆ ಸಸ್ಪೆನ್ಸ್ ನ ಕ್ಯಾರಿ ಮಾಡಿದ್ದಾರೆ. ಓಕೆ. ಆವಾಗ ನಾನು ಅವ್ರಿಬ್ರನ್ನ ಕೇಳಿದೆ ಪ್ರೀತಿ ಅಂದ್ರೆ ಏನು ಅಂತ. ಇವಾಗ ಹುಡುಗನ ಕೇಳ್ತಾ ಇದ್ದೀನಿ, ಒದ್ದಾಡ್ತಾ ಇದ್ರಲ್ಲ ಅಂತ ಸ್ವಲ್ಪ ಗ್ಯಾಪ್ ಕೊಟ್ಟೆ ಅಷ್ಟೇ. ಇವಾಗ ಹೇಳಿ ಸರ್, ಪ್ರೀತಿ ಅಂದ್ರೆ ಏನು? ಮನ್ಸಾಗೋದು, ಮರಳಿ ಮನ್ಸಾಗೋದು ಯಾಕೆ? ಪ್ರೀತಿ ಅಂದ್ರೆ ಅಂತ ಬೇರೆ ಬೇರೆ ವೇಲಿ ಆನ್ಸರ್ ಮಾಡ್ಬೋದು. ಅದನ್ನ ನಾನು ಆಕ್ಚುಲಿ ನಮ್ಮ ಸಿನಿಮಾ ಇಂಟರ್ವ್ಯೂ ಅಥವಾ ನಮ್ಮ ಸಿನಿಮಾ ಪ್ರಚಾರ ಇದ್ರ ಬಗ್ಗೆ ನಾನು ಹೇಳ್ಬೇಕು. ಪರ್ಸನಲ್ ಆಗಿ ಏನ್ ತಗೊಂಡ್ ಹಾಗಲ್ಲ ಸರ್, ಈಗ ಮರಳಿ ಮನ್ಸಾಗಿದೆ ಅನ್ನೋದು ಕತೆನ ಕೇಳಿದ ತಕ್ಷಣ ನಾವು ಒಳಗಡೆ ರೆಡಿ ಮಾಡ್ಕೋತೀವಿ, ಅಂದ್ರೆ ಪ್ರಿಪೇರ್ ಆಗ್ತಾ ಹೋಗ್ತೀವಿ, ರಿಸರ್ಚ್ ಮಾಡ್ತೀವಿ. ಅದ್ರಲ್ಲಿ ಮೇನ್ ಟಾಪಿಕ್ ಪ್ರೀತಿ. ಅದಕ್ಕೆ ಮನ್ಸು ಆಗೋದು, ಮರಳಿ ಮನ್ಸಾಗೋದು. ನೀವು ಪ್ರಿಪೇರ್ ಆಗ್ತೀರಾ ಒಂದಷ್ಟು, ಅವಾಗ ತಿಳ್ಕೊತೀರಾ ಪ್ರೀತಿ ಅಂದ್ರೆ. ಅದು ತಿಳ್ಕೊಂಡಿದ್ದೇನು? ಮಗುವಾಗಿ ಅಥವಾ ಯುವಕರಾಗಿ ಅಥವಾ ಫ್ಯಾಮಿಲಿ ಲೈಫ್ಗೆ ಎಂಟರ್ ಆಗಿ ಇನ್ನೇನು ಎಂಡ್ ಸ್ಟೇಜ್ ಆ ಒಂದು ಲೈಫ್ನ ಎಂಜಾಯ್ ಮಾಡೋದು ಏನಿದೆ, ಇದೆಲ್ಲದ್ರಲ್ಲೂ ಪ್ರೀತಿ ಇದೆ. ಓಕೆ, ಯಾವುದು ಪ್ರೀತಿ ಇಲ್ಲದೆ ನಾವು ಏನು ಮುಂದುವರಿಯೋದೇ ಇಲ್ಲ. ಪ್ರೀತಿಗೆ ಸೋದರದು ಕೂಡ ಯಾವುದು ಇಲ್ಲ. ಸೊ ಎಲ್ಲಾ ಹಿಂಟ್ಗಳನ್ನ ಒಂದು ಒಳಗೊಂಡು ಸಿನಿಮಾನೇ ಮರಳಿ ಮನಸ್ಸಾಗಿದೆ. ನನ್ನ ಆನ್ಸರ್ ಇಲ್ಲೇ ಇದೆ ಸರ್. ಮನ್ಸಲ್ಲಿ ಅನ್ಕೊಂಡ್ ಬಂದಿದ್ದಾರೆ ನಿಮ್ಗೆ ಪರ್ಸನಲ್ ಬಿಟ್ಕೊಡ್ಬಾರ್ದು ಅಂತ. ಅವ್ರೆಲ್ಲೇ ಸುತ್ತಾ ಇದಾರೆ, ನೀವ್ ಏನ್ ಬೇಕಾದ್ರೂ ಮಾಡಿ, ಅವ್ರು ಹೇಳಲ್ಲ. ಸೊ ಎಲ್ಲ ಆನ್ಸರ್ ಬಂತು. ನಮ್ಮ ಸಿನಿಮಾದಲ್ಲಿ ಎಲ್ಲಾ ಈ ಒಂದು ಅಂಶಗಳು ಇದಾವೆ. ಅಂಡ್ ಈ ಎಲ್ಲಾ ಕ್ಯಾಟಗರಿ ಆಡಿಯನ್ಸ್ ಕೂಡ ಸಿನಿಮಾನ ನೋಡ್ಬೋದು. ಓಕೆ, ಈ ಎಲ್ಲಾ ಅಂಶಗಳಿದಾವೆ. ಬಟ್ ನನ್ನ ಮುಂದೆ ಕೂತಿರೋದು 3 ಅಂಶಗಳು ಮಾತ್ರ.
ಒಂದು ಈ ಈ ಈ ಮೂರು ಅಂಶಗಳು ಮಾತ್ರ ಈ ಒಂದು ಎಲ್ಲಾ ಒಂದು ಅಂಶಗಳಿಗೆ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆಗಿದೆ. ಓಕೆ, 3 ಅಂಶದಲ್ಲಿ ಚಿತ್ರನ ಪಾತ್ರ ಏನಾಗಿರುತ್ತೆ? ಚಿತ್ರ ಅದನ್ನ ಬಿಟ್ಟು ಏನಾಗಿ ಬರ್ತಾಳೆ ಅವಳ ಲೈಫಿಗೆ ಎಂಟ್ರಿ ಆಗೋದು ಹೇಗೆ? ಏನಾಗ್ ಬರ್ತಾಳೆ? ಏನ್ ನಾನು ಯುವಕರು ಲೈಕ್ ಕಪಲ್ಸ್ ಸ್ಟಾರ್ಟಿಂಗ್ ಸ್ಟೇಜ್ ಅಂತ ಹೇಳಿದೆ, ಸೊ ಅಲ್ಲಿ ಬರ್ತಾರೆ ಅವ್ರು. ಓಕೆ. ಯಾ ಫಸ್ಟ್ ಲವ್ ಅಂತ ಹೇಳ್ಬೇಕು. ಬಟ್ ಕಾಡಿಸ್ತೀರಾ, ತುಂಬಾ ಪ್ರೇಮಿಸ್ತೀರಾ ಹೇಗೆ ಅದು? ಸ್ಟಿಲ್ ಎಂಡ್ ವರೆಗೆ ಕಾಡಿಸ್ತಾಳೆ ಅವ್ರು. ಓಕೆ, ಹೌದಾ? ಸ್ಟಿಲ್ ಎಂಡ್ ವರೆಗೆ. ಮಧ್ಯದಲ್ಲಿ ಇವ್ರೇನ್ ಮಾಡ್ತಾರೆ ಆಗುತ್ತೆ? ಇಲ್ಲ ಅಲ್ಲ, ಥರ್ಡ್ ಫೀಲಿಂಗ್. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವರೇ ನೋಡಿದೀವಿ ನಾವು, ಎಂಟವರೆಗೆ ಈಗ ಹಿಂಟ್ ಬಿಟ್ಕೊಡ್ತೀನಿ ನಾನು. ಇವಳು ಎಂಟ್ರ ಆದ್ರೂ ಮತ್ತು ಕಾಡಿಸ್ತಾಳೆ ಅವ್ರು. ಓಕೆ, ಹಾ, ಚೆನ್ನಾಗಿದೆ ಇದು ಗೇಮ್, ಚೆನ್ನಾಗಿರುತ್ತೆ. ನಮ್ದಲ್ಲ ಫಸ್ಟ್ ಲವ್ ಇಸ್ ಫಸ್ಟ್ ಲವ್ ಅಲ್ಲ. ಬಟ್ ಕೆಲವರು ಅದೇ ಫಸ್ಟ್ ಲವ್ ನ ಮರ್ಸೋದು ಸೆಕೆಂಡ್ ಲವ್ ಅಂತ ಕೇಳಿದೀವಿ. ಹೌದು, ಹಾ. ಅದು ಸುಳ್ಳು ನನ್ನ ಪ್ರಕಾರ. ಹಾಗಾದ್ರೆ ಸಿನಿಮಾದಲ್ಲೂ ಅದೇ ಇದೆ. ನಿಮ್ ಪ್ರಕಾರನ ಅದು ಸಿನಿಮಾದಲ್ಲೂ ಅದೇ ಇದೆಯಾ? ಅದ ನಿಮ್ ಪ್ರಕಾರ ರಿಯಲ್ ಲೈಫ್ ಅಲ್ಲಿ ಹೆಂಗೆ? ರಿಯಲ್ ಲೈಫ್ ಅಲ್ಲಿ ನಾನು ಹೇಳಿದ್ನಲ್ಲ, ಫಸ್ಟ್ ಲವ್ನ ಬೆಳೆಸೋ ಸೆಕೆಂಡ್ ಹೌದಾ? ಲವ್. ಖಂಡಿತ. ಹೌದು. ಕರೆಕ್ಟ್. ಹುಡುಗ ಬಿಟ್ಟು ನಾನು ಎಕ್ಸ್ಪೆಕ್ಟ್ ಮಾಡಿದ್ವಿ. ನನ್ನಂತ ಎಕ್ಸಾಂಪಲ್ ಆಗಿ ತಗೋಬೇಡಿ. Love ಆಗಿಲ್ಲ, ಆದ್ರೂ 5 ನಿಮಿಷಕ್ಕೂ ಒಂದೊಂದ್ಸರಿ ಲವ್ ಆಗುತ್ತೆ. ನೀವು ನಂಬಿದ್ರ ಲವ್ ಆಗಿಲ್ಲ ಅಂತ ಹೇಳಿದ್ದು? ಎಸ್, ಈ ಸಿನಿಮಾದಲ್ಲಿ ಇತ್ತೀಚೆಗೆ ಪ್ರೀತಿ ಅಂದ್ರೆ ಏಜ್ ವೈಸ್ ಹೋಗ್ತಾ ಇದೆ. ಅಂದ್ರೆ ಜಂಜಿ ಕಿಡ್ಸ್ ಬೇರೆ, ನಮ್ಮ 90 ಕಿಡ್ಸ್ ಬೇರೆ, ಮತ್ತೆ ನೆಕ್ಸ್ಟ್ ಬರ್ತಾ ಇರೋ ಕಿಡ್ಸ್ಗಳು ಬೇರೆ, ಹೌದು. ಇದ್ರ ಮಧ್ಯದಲ್ಲಿ ಒದ್ದಾಡದಂತ ಕಿಡ್ಸ್ಗಳು ಬೇರೆ, ಈ ತರ ಎಲ್ಲ ಬಂದಿದಾವೆ. ಯಾವ ಕಿಡ್ಸ್ ಜಾಸ್ತಿ ನೀವು ಇದನ್ನ ನೋಡ್ಬೇಕು ಅಂತ? ಆಕ್ಚುಲಿ ಎಲ್ಲರೂ ನೋಡ್ಬೇಕು ಇದನ್ನ. ಇದನ್ನ ಎಲ್ಲರೂ ನೋಡಿದ್ರೆ ಲಾಯಲ್ಟಿ ಅನ್ನೋದು ಏನು ಅಂತ ಗೊತ್ತಾಗುತ್ತೆ. ಲಾಯಲ್ಟಿ ನಾ ಹೇಳಿದ್ರಲ್ಲ, ಒಂದು 3 ಸ್ಟೇಜ್: ಯೂತ್, ಒಂದು ಫ್ಯಾಮಿಲಿ ಲೈಫ್ಗೆ ಎಂಟರ್ ಆಗೋ ಸ್ಟೇಜ್, ಎಂಡ್ ಸ್ಟೇಜ್. ಇದೆಲ್ಲದ್ರಲ್ಲೂ ಒಂದು ಪ್ರೀತಿ ಅಂತ ಇದ್ದೇ ಇರುತ್ತೆ. ಅದೇನೋ ಆ ಬಾಂಡಿಂಗ್ ಇಲ್ದೇ ಇದ್ರೆ ಸಾಧ್ಯನೇ ಇಲ್ಲ. ಸೊ ಅವ್ರೆಲ್ಲರೂ ಬಂದು ಸಿನಿಮಾ ನೋಡ್ಬೇಕು. ಒಂದು ಬೇಸ್ ಸೆಟ್ ಆಗುತ್ತೆ. ಇವಾಗ ಎಷ್ಟೊಂದು ಟರ್ಮ್ಸ್ ಬಂದಿದೆ ನೋಡಿ, ಬೆಂಚಿಂಗ್ ಅಂತೆ, ಸಿಚುವೇಶನ್ ಅಂತೆ ಎಲ್ಲ. ಸಿ ದಟ್ ಇಸ್ ಇವಾಗ ಬರ್ತಾ ಇರೋದು. 4 ದಿನದ ಪ್ರೀತಿ ಅಂತ ಇದೆಯಲ್ಲ, ಹಾ, ಸೊ ಆಕ್ಚುಲಿ ನೋಡ್ಲೇಬೇಕು. ಅಂತವ್ರು ನೋಡಿದ್ರೆ ಒಂದು ಲವ್ ಅಂತ ಒಂದು ಬೇಸ್ ಎಲ್ಲಿ ಸೆಟ್ ಮಾಡ್ಬೇಕು ಅಂತ ಗೊತ್ತಾಗತ್ತೆ. ಓಕೆ, ಇದ್ ಒಂದ್ ಪ್ಯೂರಿಟಿ, ಒಂದ್ ಪ್ಯೂರ್ ಲವ್. ಇವಾಗ ಎಲ್ಲರೂ ಡಬಲ್ ಟೈಮಿಂಗು, ಸಿಚುವೇಶನ್ಶಿಪ್, ಫ್ಲಿಂಗ್ಸ್, ಬೆಂಚಿಂಗ್ ಅಂತೆ ಏನೇನೋ. ಅಯ್ಯೋ ಏನೇನಿದೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ದಟ್ ಇಸ್ ಆಲ್ ವೆರಿ ನ್ಯೂ. ಇದನ್ನ ನೋಡಿದ್ರೆ ಒಂದು ಹಳೆ ಕಾಲದವ್ರು ಅಂತ ಹೇಳಲ್ಲ, ದಿಸ್ ಹ್ಯಾಸ್ ಟು ಬಿ, ಇದೊಂದು ಫಾರ್ಮ್ ಇರ್ಬೇಕು. ಒಂದ್ ಪ್ರೀತಿ ಅಂದ್ರೆ ಈ ತರ ಒಂದು ಬೇಸ್ ಇರ್ಬೇಕು. ಇಲ್ಲಾಂದ್ರೆ ಅದಕ್ಕೊಂಥರ ಅರ್ಥನೇ ಚೇಂಜ್ ಆಗ್ಬಿಡುತ್ತೆ. ಇವಾಗ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಬೇರೆ ಟರ್ಮ್ಸ್ ಬರುತ್ತೆ. ಬಟ್ ಈ ಬೇಸ್ ಇದ್ರೇನೆ ಒಂದ್ ಸ್ಟ್ರಾಂಗ್ ಕಮಿಟ್ಮೆಂಟ್. ಅದೇ ಒಂದ್ ಲಾಯಲ್ಟಿ ಒಬ್ರಿಗೆ ಗೊತ್ತಾಗ್ಬೇಕು ಅಂದ್ರೆ ಈ ಸಿನಿಮಾ ನೋಡ್ಲೇಬೇಕು. ಅಂದ್ರೆ ಒಂದ್ಸಲ ಆಗಿದ್ ಪ್ರೀತಿನ ಹೆಂಗ ಅವ್ನ್ ಕ್ಯಾರಿ ಆನ್ ಮಾಡ್ತಾನೆ, ಹೆಂಗ್ ಅದನ್ನ ಕೊನೆವರೆಗೂ ಉಳ್ಸ್ಕೊತಾನೆ, ಅದು ನಾವು ತೋರಿಸಿದೀವಿ. ಸೊ ಆಬ್ವಿಯಸ್ಲಿ ಎಲ್ರು ನೋಡ್ಬೇಕು ಆ ಲಾಯಲ್ಟಿ ಅನ್ನೋದು ಏನು, ಪ್ರೀತಿ ಅನ್ನೋದು ಏನು, ನಿಜವಾದ ಪ್ರೀತಿ, ಒಂದ್ ಕಲ್ಮಶ ಇಲ್ದೇ ಇರೋ ಪ್ರೀತಿ ಏನು ಅಂತ ಗೊತ್ತಾಗ್ಬೇಕಾದವರು. ಆಕ್ಚುಲಿ ಇವಾಗಿನ ಜನ್ರೇಷನ್ ಅಷ್ಟೇ ಅಲ್ಲ, ನಿಮ್ಗೆ ಇವಾಗಿನ ಜನ್ರೇಷನ್ ಕಲಿತಾರೆ ಓ ಪ್ರೀತಿ ಅಂದ್ರೆ ಇದು ಅಂತ. ಪ್ರೀವಿಯಸ್ ಜನರೇಷನ್ ಕನೆಕ್ಟ್ ಆಗ್ತಾರೆ, ಓ ನಮ್ ಕಾಲದಲ್ಲಿ ಹಿಂಗಿತ್ತಲ್ವಾ ಅಂತ. ಸೊ ಎವ್ರಿಬಡಿ ಶುಡ್ ವಾಚ್. ಸೋಷಿಯಲ್ ಮೀಡಿಯಾ ಪ್ರೀತಿ ಅಲ್ಲ ಇದು. ಸೋಷಿಯಲ್ ಮೀಡಿಯಾ ಪ್ರೀತಿ ಅಲ್ಲ. ಇನ್ಸ್ಟಾಗ್ರಾಮ್ ನೋಡ್ಬಿಟ್ಟು ಐ ವಿಲ್ ಟೆಕ್ಸ್ಟ್ ಹರ್ DM ಹಾಯ್ ಬೇಬ್ ಅದಲ್ಲ. This is a very ಅಯ್ಯೋ ಸರ್ DMs ಫಿಲ್ ಆಗ್ತಾ ಇದೆ ಇವಾಗ. ಮೂವಿ ಇನ್ನೂ ಜಾಸ್ತಿ ಬರ್ಲಿ ಅಂತ ಹೇಳ್ತೀವಿ. ಮೂವಿ ನೋಡಿದ್ಮೇಲೆ ಇನ್ನೂ ಜಾಸ್ತಿ ಬರ್ಲಿ. ಇನ್ನ ಜಾಸ್ತಿ ಕಮೆಂಟ್ಸ್ ಬರ್ಲಿ ಹೇಳಿ, ಆತರ ಬರೋದ್ ಬೇಡ. ಓಕೆ, ಹೌದು, ಪ್ರೇಸ್ ಮಾಡ್ಲಿ. ಎರಡ್ ತರನು ಬರ್ತಾ ಇದೆ. ಒಂದು ಮೂವಿ ನೋಡ್ಬಿಟ್ಟು ಕ್ಯಾರೆಕ್ಟರ್ಸ್ ಇಷ್ಟ ಆಗ್ಬಿಟ್ಟು, ಒಂದ್ ಪರ್ಫಾರ್ಮೆನ್ಸ್ ಇಷ್ಟ ಆಗ್ಬಿಟ್ಟು ತುಂಬಾ ಜನ ಮೆಸೇಜ್ ಮಾಡ್ತಾರೆ. ಇಡೀ ಚಿತ್ರ ನೋಡ್ಬಿಟ್ಟು ಓ ಮೂವಿ ತುಂಬಾ ಚೆನ್ನಾಗಿದೆ ಅಂತಾನು ಮೆಸೇಜ್ ಮಾಡ್ತಾರೆ. ಕೆಲವರು ನೋಡ್ಬಿಟ್ಟು ಹಾಯ್ ಮ್ಯಾಮ್ ಪ್ಲೀಸ್ ಶೇರ್ ಯೋರ್ ಫೋನ್ ನಂಬರ್ ಅಂತಾರೆ. ಅದೇ ಹೆಂಗ್ ಫೋನ್ ನಂಬರ್ ಶೇರ್ ಮಾಡ್ಬಿಡೋದು? ಓಕೆ, ನೈಸ್. ಓಕೆ, ಅರ್ಜುನ್ ಅವ್ರೆ, ನಾನು ಬಂದ ತಕ್ಷಣ ಒಬ್ಬ ಹುಡುಗ ಇರ್ತಾನೆ, ಇಬ್ರು ಹುಡುಗಿ ಇರ್ತಾರೆ ಅಂತ ಅನ್ಕೊಂಡು ಹುಡುಗಂಗೆ ಒಂದು ಏನಾರ ಗೇಮ್ ಕೊಡೋಣ ಅಂತ ಅನ್ಕೊಂಡೆ. ಅಂದ್ರೆ ಹುಡುಗಿರ್ನ ಇಂಪ್ರೆಸ್ ಮಾಡೋ ತರ ಏನಾರ ಗೇಮ್ ಕೊಡೋಣ, ಅವ್ರ ಆನ್ ಸ್ಪಾಟ್ ರೆಡಿ ಮಾಡ್ಲಿ ಅಂತ. ಬಟ್ ಎಲ್ಲರಿಗೂ ಅದೇ ಆಗ್ತಿದೆ ಹುಡುಗರಿಗೆ. ನಾವ್ಯಾಕೆ ಹುಡುಗಿರಿಗೆ ಈ ಟಾಸ್ಕ್ ನ ಕೊಡಬಾರ್ದು? ಇಲ್ಲಿವರೆಗೂ ಹಿಸ್ಟ್ರಿನೂ ನಾವೇ ಮಾಡಿರೋದು. ಅವಾಗ ಅವ್ರನ್ನ ಇಂಪ್ರೆಸ್ ನಾವ್ ಇಂಪ್ರೆಸ್ ಮಾಡ್ಬೇಕಲ್ಲ. ನಾವಿಬ್ರು ಹುಡುಗರು ಸೇರ್ಕೊಂಡು ಇವಾಗ ನಿಮ್ಮನ್ನ ಸಬ್ಜೆಕ್ಟ್ ಆಗಿ ಇಟ್ಕೊಂಡು ಇವ್ರಿಬ್ರಿಗೊಂದು ಸಬ್ಜೆಕ್ಟ್ ಆಗಿ ಮೇಡಮ್, ಏನಾರ ಬರಿಬೇಕು ಅಂದಾಗ, ಏನಾರ ಹೇಳ್ಬೇಕು ಅಂದಾಗ, ಸಬ್ಜೆಕ್ಟ್ ಅಂತ ಅಂದಾಗ ನಮಗೆ ಪ್ರೀತಿ ಬರೋದು. ಓಕೆ, ಅವ್ರ ಹೇಗೆ ನಿಮ್ ಮುಂದೆ ಇದ್ದಾರೆ, ಇಬ್ರಿಗೂ ಟಾಸ್ಕ್, ಅವ್ರನ್ನ ಹೇಗೆ ಇಂಪ್ರೆಸ್ ಮಾಡ್ತೀರಾ?
ಮರಳಿ ಮನಸ್ಸಿನ ಸಿನಿಮಾ ಕೂಡ ಇದೆ, ನೆನಪಿರ್ಲಿ. ಫಸ್ಟ್ ಆ ಟಾಸ್ಕ್ ಅಲ್ಲಿ ಒಂದು ಲೈನ್ಸ್ ಯೂಸ್ ಮಾಡ್ಬೋದು, ಮರಳಿ ಮನ್ಸಾಗಿದೆ ಅನ್ನೋದು. ಚಿತ್ರ ಬೇಕಾ ಬೇಡವಾ? ಬ್ಲಾಕ್ ಮೇಲ್ ಮಾಡಿ. ಡೈರೆಕ್ಟ್ ಚಿತ್ರ ಬೇಕಾ ಬೇಡವಾ? ಸ್ಫೂರ್ತಿನ್ ಮರೆಯೋಂಗಿಲ್ಲ, ಓಕೆ, ಸ್ಫೂರ್ತಿನ್ ಮಾಡಿದ್ರೆ ಮುಗೀತು. ಇಟ್ಸ್ ಅ ಸ್ಯಾಂಡ್ವಿಚ್, ಏನು ಮಾಡಕ್ಕಾಗಲ್ಲ. ಇಲ್ಲ, ಸ್ಯಾಟಿಸ್ಫೈ ಆಗಿಲ್ಲ ಅವ್ರು. ಆಗಿಲ್ಲ. ಇದ್ದು ದಮ್ಕೆ ನನಗೆ ಇಂಪ್ರೆಸ್ ಮಾಡಿ ಅಂತ ಹೇಳಿದೆ, ಧಮ್ಕಿ ಯಾಕೆ ಅಂತ ಹೇಳಿಲ್ಲ ನಾನು. ಆಗ ಅವ್ರ ತಲೆಯಲ್ಲಿ ಇರೋದು ಇಂಪ್ರೆಸ್ ಮಾಡಿದ್ರೆ ಮಾತ್ರ ನಾನು ಒಪ್ಕೋಬೇಕು. ಧಮ್ಕಿಗೆಲ್ಲ ನನ್ನ ತಲೆ ಹಂಗೆಲ್ಲ ಇದೆಯಾ? ಹಾ? ಹಂಗೆಲ್ಲ ಇದೆಯಾ? ಖಂಡಿತ ಇದೆ, ಒದ್ದಾಡ್ತಿರೋದು ಸಿನಿಮಾದಲ್ಲೇ ಬಿಟ್ಟಿಲ್ಲ. ಹೌದು. ಹಾ? ಓಕೆ ಓಕೆ, ಇಲ್ಲಿ ನಿಮ್ಗೆ ಸ್ವಲ್ಪ ಲೈಟ್ ಆಗಿ ಟೈಮ್ ಕೊಡ್ತೀನಿ, ಯಾಕಂದ್ರೆ Thank you, ಸೆಕೆಂಡ್ sir. ಆಪ್ಷನ್ ನೀವು ಬಂದಿದ್ದಲ್ಲ. ಅಯ್ಯಪ್ಪ ಇದು ತಪ್ಪಲ್ವಾ? ಅವಳು ರೆಡಿ ಆಗಿದ್ಲು. ಇಲ್ಲ ಇಲ್ಲ ಇಲ್ಲ, ಇಟ್ಸ್ ಗುಡ್ ನಾನು ಸ್ವಲ್ಪ ಟೈಮ್ ತಗೊಂಡು ರೆಡಿ ಆಗ್ಬಿಟ್ಟು ಮಾಡೋಣ. ಸರ್ ನೀವು ರಿಸಲ್ಟ್ ನೀವು ಕೊಡ್ಬೇಕು. ಎಸ್ ಎಸ್. ಇಷ್ಟೇ ಬನ್ನಿ, ಈಸಿ ಆಗಿ ಇಲ್ಲ ಈಸಿ ಆಗ್ಬೇಕು ಅಂತ ಅಷ್ಟೇ. ಕನ್ನಡ ಇಂಟರ್ವ್ಯೂ ಅದು ಒಂದ್ ಲೈನ್ ಆದ್ರೂ ಓಕೆ, 4 ಲೈನ್ ಆದ್ರೂ ಓಕೆ, ಅದು ನಿಮಗೆ ಬಿಟ್ಟಿದ್ದು. ಯಾಕಂದ್ರೆ ನೀವು ಪ್ರೀತಿ ಬಗ್ಗೆ ತುಂಬಾ ಹೇಳ್ತಿದ್ರಿ ಇವಾಗ, ಅದಕ್ಕೆ. ನನ್ ಪ್ರೀತಿ ಬಗ್ಗೆ ಹೌದು. ನಾನು ಹೇಳ್ದ. ಹೌದು, ಪ್ರೀತಿ ಬಗ್ಗೆ ತುಂಬಾ ಹೇಳ್ತಿದ್ರು ಅವ್ರು. ತುಂಬಾ ಹೇಳ್ತಾ ಇದ್ರು. ನಾವು ಡೈರೆಕ್ಟರ್ ಸರ್ನ ಕರೆಯೋಣ ಅನ್ಸುತ್ತೆ ಒಂದ್ ಸ್ವಲ್ಪ. ಸರ್ ಇಲ್ಲ ಯಾರ್ದು ಹೆಲ್ಪ್ ತಗೊಳಂಗಿಲ್ಲ, ಯಾಕಂದ್ರೆ ನಿಮ್ ಹುಡುಗನ ನೀವೇ ಉಳಿಸ್ಕೋಬೇಕು. ನೋಡಿ. ಟಾಸ್ಕ್ ನಮ್ಗೆ ಕಷ್ಟ ಇದು. ಎಷ್ಟೊಂದು ಕಷ್ಟ ಇದೆ, ಆ? ಅಲ್ವಾ? ಬಂದ್ಬಿಟ್ಟು ಮತ್ತೆ? ನನ್ ಪ್ರೀತಿ ಮಾಡ್ತೀಯಾ, ನಿನ್ಗೆ ಎಷ್ಟು ಲವ್ ಇದೆ, ಎಷ್ಟು ಕೆಜಿ ಇದೆ, ಹಾ. ಎಷ್ಟು ಕೆಜಿ ಇದೆ ಎಲ್ಲ ಕೇಳ್ತಿರಲ್ಲ. ನನ್ ಮೇಲೆ ಇಷ್ಟು ಪ್ರೀತಿ ಇದ್ರೆ ಇದೊಂದು ಬರ್ತ್ ಕೊಡು ನೋಡೋಣ, ಕವಿತೆ ಬರಿ, ಕವನ ಬರಿ. ಈಗ ಬರೀರಿ ಮೇಡಮ್. ಕಮಾನ್, ಇದು ಮಾಡೇ ಇಲ್ಲ. ನಮಗೆ ಕೊಡ್ಬೇಡಿ ಟಾಸ್ಕ್, ನಾವು ಪಕ್ಕ ಕೊಡ್ತೀವಿ. ಇವ್ರು ಬೈಕೋತಿದ್ದಾರೆ. ಸ್ಟಾರ್ಟಿಂಗ್ ಏನಾದ್ರು ಹಿಂಟ್ ಕೊಟ್ಟಿದ್ರು, Actually. ರೆಡಿ ಆಗಿರ್ಬೋದು. ಅಲ್ಲ ಈಗ ಬಂದು ಹೇಳಿದ್ರಲ್ಲ ಇವ್ರು ಅಂತ. ಇಲ್ಲ ಅದು ಕಷ್ಟ ಇದೆ. ಸ್ಮೃತಿ ವಾಂಟ್ ಟು ಟ್ರೈ? ಹುಡುಗರು ನೋಡ್ತಿದ್ದಾರೆ, ತುಂಬಾ ಯೋಚನೆಯಲ್ಲಿ ತುಂಬಾ ಹುಡುಗರು ನೋಡ್ತಿರ್ತಾರೆ. ಅವಳು ಸ್ಟಾರ್ಟ್ ಮಾಡ್ತಾರೆ. ಇಲ್ಲ ಅವ್ರೇ ಸ್ಟಾರ್ಟ್ ಮಾಡ್ಲಿ, ನಾನು ಹೇಳಿದ್ ನಿಮಗೆ ಫಸ್ಟ್. ಹೌದು. ನೋಡಿದ್ರ ಆಯ್ತು ತಪ್ಪಲ್ವಾ? ಬಂದಿದ್ದು ಓಕೆ, ಕಮಾನ್ ಯಾ. ಸಿನಿಮಾ ಸ್ಟಾರ್ಟ್ ಆಗೋದು ನಿಮ್ಮಿಂದ ಅಲ್ವಾ? ಹೌದು. ಹಾ, ಇದು ಇಂಟರ್ವ್ಯೂ ಆದ್ಮೇಲೆ ಚಿಕನ್ ಬಿರಿಯಾನಿ ತೆಗೆದು ಕೊಡ್ತೀನಿ, ನಾನು ಲವ್ ಮಾಡ್ತೀಯಾ? ಯಾವ love sir ಇದು? ಮೀನ್ ಊಟ. ಮೀನುಟ, ಬಂಗುಡೆ ಫ್ರೈ, ಬೂತಾಯಿ ಫ್ರೈ. ಸರ್ ಒಂದ್ ಮೀನುಟಕ್ಕೆ ಲವ್ ಮಾಡ್ತೀರಾ ಸರ್? ಆ? ಒಂದ್ ಮೀನುಟಕ್ಕೆ ಲವ್ obviously. ಮಾಡ್ತೀರಾ? ಸರ್ ನನ್ ಬಗ್ಗಿದ್ದು ಪ್ರೀತಿಗೆ ಮಾತ್ರ. ಅದೇ ಪ್ರೀತಿ ನೀನ್ ಬೇಕು. ಮಾಡೋದು ಪ್ರೀತಿಯಿಂದಲೇ ಏನ್ ಊಟ ಮಾಡಿದ್ರೆ ಊಟ ಚೆನ್ನಾಗಿ ಕೊಟ್ಬಿಟ್ರೆ ಆಗುತ್ತಾ? A man's heart, no, what is it? A man's heart is through his stomach. ದ್ಯಾಟ್ಸ್ ನಾಟ್ ಮರಳಿ ಮನಸ್ಸಾಗಿದೆ. ಸರ್ ಒಂದ್ ನೆನಪಿರ್ಲಿ, ನಿಮ್ಗೆ ಇಂಪ್ರೆಸ್ ಮಾಡಕ್ಕೆ ಯಾವ್ದಾದ್ರು ಹುಡುಗಿ ಬಂದಾಗ ನಿಮ್ ಹಿಂದೆ ನನ್ನಂತ ಒಳ್ಳೆ ಫ್ರೆಂಡ್ ಇರ್ತಾನೆ, ಎಸ್, ನೆನಪಿರ್ಲಿ. ನಿಜವಾಗ್ಲು ಅದು ಮರಳಿ ಮನಸ್ಸಾಗಿದೆ. ನಾವು ನಾನ್ suggest ಮಾಡ್ತೀನಿ ಅದನ್ನ ಇನ್ನು ಹೇಳೇ ಇಲ್ಲ ನಾವು. ಸರ್ ಅಭ್ಯಾಸ ಇಲ್ಲ ಸರ್, ಇಲ್ಲ ಪಟ್ ಅಂತ ಮಾಡ್ಬಿಡ್ತಾರೆ. ನಮಗೇನು ಅಭ್ಯಾಸ ಇರುತ್ತೆ ಮೇಡಮ್ ಹುಡುಗಿರಿಗೆ? Obviously. ಯಾರಿಗೆ ಅಭ್ಯಾಸ ಇರಲ್ಲ? ನೀವೇ ಹೇಳಿದಲ್ಲ ಎಲ್ಲ ಹುಡುಗನ್ಗೆ 2 ಹುಡುಗಿರು ಇರ್ತಾರೆ ಅಂತ. ಅಭ್ಯಾಸ ಇಲ್ಲ sir, ಎಕ್ಸ್ಪೀರಿಯನ್ಸ್ ನಾನೇ ಮಾಡ್ತೇನೆ ತಾಳಿ. ರೆಡಿ. ಇವಾಗ ನಾನೇ ಇನ್ಚಾರ್ಜ್ ತಗೋ. ಓಕೆ. ಕಾಪಿ ಪೇಸ್ಟ್ ಮಾಡಂಗಿಲ್ಲ? ಯಾವ್ದ್ರಿಂದ ಸರ್? ಯಾವ್ದ್ರಿಂದ? ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋದು, ಇಲ್ಲ ಸರ್, ಕೇಳಿರೋದು. ಒರಿಜಿನಲ್ ಸರ್, ನಾವು ಒರಿಜಿನಲ್ ಸರ್. ಎಲ್ಲ ಕಾಪಿ ಪೇಸ್ಟ್ ಇಲ್ಲ. ಐ ಕ್ಯಾಂಟ್, ಐ ಆಮ್ ಗೋನಾ ಗಿವ್ ಯು ರೆಸ್ಪೆಕ್ಟ್ ಅಣ್ಣ, ಅರ್ಜುನ್ ಅವ್ರೆ ಅಂತೆಲ್ಲ ಹೇಳ್ತೀನಿ. ಶೇ ಅಲ್ಲ ಅರ್ಜುನ್ ಅಂತ ಹೇಳ್ಬೋದು. ಇಲ್ಲ ವಿಕ್ಕಿ ಅಲ್ಲ ಅಂತ. ವಿಕ್ಕಿ ಅಂತ ಹೇಳ್ಬೋದು. ವಿಕ್ಕಿ. ಹಾ. ಹಾ. ವಿಕ್ಕಿ, ನನ್ ಮನ್ಸಲ್ಲಿ ನೀನೇ ಇದೆಯಾ, ನಿನ್ ಜೊತೆನೆ ಇರ್ಬೇಕು ಅಂತ ನನ್ಗೆ ಆಸೆ. ಅದ್ ನಿನ್ಗೆ ಗೊತ್ತಾಗ್ತಾ ಇಲ್ವಾ? Yeah, ಸರ್ ಇದೆ yeah, ಸರ್, I'm ಇದೇ convinced. ಪ್ರಾಬ್ಲಮ್ ಸರ್. ಓಕೆನಾ? ಇಂಪ್ರೆಸ್. ಓಕೆ. ಶೇ ಚಿತ್ರ ಅಂತ ಮತ್ತೆ ಇಲ್ಲ, ಕೂಗ್ಬೇಕು. ಚಿತ್ರ ಅಲ್ಲ, ಮೂವಿಲಿ ಕೂಗೋ ಚಿತ್ರ ಅಂತ. ಈಗ ಅವ್ರ ವಿಕ್ಕಿ ಅಂತ ಕೂಗ್ಬೇಕು ಇವಾಗ ಅಷ್ಟೇ. ಅಲ್ಲ ಕನ್ವಿನ್ಸ್ ಆಗಿದ್ರೆ ನೀವು ಬಿಡಂಗ್ ಕಾಣಿಸ್ತಿಲ್ಲ. ಇಲ್ಲ ಸರ್, ಅದಕ್ಕೆ convince ಆಗ್ಬೇಕು interview ಸರ್. ಮುಂದೆ ನಾನು ಅವ್ರ ಕಡೆಯಿಂದ ಕನ್ವಿನ್ಸ್ ಮಾಡ್ಸಕ್ಕಿದ್ದು. ಇಲ್ಲಿ ಓಕೆ, ಈ ಕಡೆ ಬಂದಿಲ್ಲ. ಅದೇ plot, ನೀವು sir. ಟೀಸರ್ ಅದೇ plot, ಕೂಗಿರೋದೆಲ್ಲ sir. ಇದೆಯಲ್ಲ, ಯಾಕ್ ಗೊತ್ತಾ? ಸೊ ಅದಕ್ಕಾದ್ರೂ ಇಲ್ಲಾದ್ರೂ ಕನ್ವಿನ್ಸ್ ಆಗ್ಲಿ ಅಂತ ಇದ್ದೆ. ಸಿನಿಮಾದಲ್ಲಿ ಕನ್ವಿನ್ಸ್ ಆಗಿಲ್ಲ. ಸಿನಿಮಾದಲ್ಲೂ ಹಿಂಗೆ ಸರ್, ಹೌದಾ? ಪ್ಲಾಟ್ ಸರ್, ಅದು ಇದು ಹಿಂಗೇನೆ. ನೀವ್ ಇದ್ರಲ್ಲಿ ಈಗ ಆಯ್ತಲ್ಲ, ಹಿಂಗೆ ಇದು ಹಿಂಗೆ ಇದೇ ಬರುತ್ತೆ. ಸಿನಿಮಾ. ಓಕೆ, ಅದಕ್ಕೆ ಆ ಕಾನ್ಫಿಡೆನ್ಸ್ ಇಂದ ನಾನು ಹೇಳಿದ್ದು. But ನಾನೇ ಆ ತಗೋತೀನಿ. ಸಿನಿಮಾದಲ್ಲಿ ಉಲ್ಟಾ ಇದೆ. ಉಲ್ಟಾ ಇದೆ. ಉಲ್ಟಾ ಇದೆ. ಓಕೆ, ಈ ಪ್ರೀತಿ ಅಂದ ತಕ್ಷಣ, ಪ್ರೀತಿಯ ಸಿನಿಮಾಗಳು ಅಂದ ತಕ್ಷಣ ನಮ್ಮ ಮುಂದೆ ಕಾಣೋದು ಈ ರೊಮ್ಯಾಂಟಿಕ್ ಸೀನ್ಗಳು. ಇಟ್ ಮೀನ್ಸ್ ವೆದರ್ ಆಗಿರ್ಬೋದು, ಅವ್ರು ಪಡೋ ನೋವಲ್ಲೂ ಕೂಡ ಒಂದು ವೆದರ್ನ ಕೊಡ್ತಾರೆ. ಹೌದು. ನಮ್ಗೆ ಅದು ಯಾವಾಗ್ಲೂ ಮನಸ್ಸಿನ ಆಳ ಇರುತ್ತೆ.
ಸಿನಿಮಾ ನೋಡ್ಕೊ ಬಂದೆ ಅಂದ ತಕ್ಷಣ ಈ ತರ ಪ್ರೀತಿ ಇರ್ಬೇಕಲ್ವಾ, ಇಲ್ಲ ಒಂದ್ ಹೆಸರುಗಳನ್ನೇ ತಗೋತಾರೆ, ಚಿತ್ರ ಅಂತ ಹುಡುಗಿ ಇರ್ಬೇಕಲ್ವಾ, ವಿಕ್ಕಿ ಅಂತ ಹುಡುಗ ಇರ್ಬೇಕಲ್ವಾ ಹುಡುಗಿರಿಗೆ, ಮತ್ತೆ ನಿಮ್ಮ ಅಲ್ಲಿ ಸ್ಫೂರ್ತಿನೇ ಇಲ್ಲ, ನನ್ನ ಹೆಸರು ಸ್ಮೃತಿ, ಕ್ಯಾರೆಕ್ಟರ್ ಸ್ಫೂರ್ತಿ ಅಂತ ಹುಡುಗಿ ಇರ್ಬೇಕಲ್ವಾ ನಮ್ ಲೈಫಿಗೆ, ಯಾಕಂದ್ರೆ ಸೆಕೆಂಡ್ ಆಪ್ಷನ್ ನಮ್ಮನ್ನ ದಾರಿ ಬದಲಾಯಿಸ್ತಾರೆ ಅಂತ ಇರುತ್ತೆ. ಸೊ ಆ ರೀತಿಯ ಸೀನ್ಗಳು ಎಷ್ಟಿದೆ ನಿಮಗೆ, ಅದೆಷ್ಟು ಇಂಪ್ರೆಸ್ ಆಗಿತ್ತು? ಫುಲ್ ಸಿನಿಮಾ ಇದೆ ಸರ್ ಆ ಥರ ಸೀನ್ಗಳು. ಓಕೆ, ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಂದ್ರೆ ಅನ್ಕೋತಾರೆ ಜನ, ಓಕೆ ಇಷ್ಟೊಂದು ಡೀಪ್ ಆಗಿದೆ ಒಂದು ಬಾಂಡಿಂಗ್ ಅನ್ನೋದು. ನನಗೆ ತುಂಬಾ ಸೀನ್ಗಳು ಇಂಪ್ರೆಸ್ ಆಗಿದ್ದಾವೆ. ಈಗ ಸಿನಿಮಾದಲ್ಲಿ ಫಸ್ಟ್ ಹಾಫ್ ಅಲ್ಲಿ ಇರ್ಬೋದು, ಕೆಲವೊಂದು ನಮ್ದು ಈಗ ಲೊಕೇಶನ್ ನೀವೆಲ್ಲ ಹೇಳಿದ್ರಿ, ನಾವು ಯಾವ ಲೊಕೇಶನ್ ಕಮ್ಮಿ ಲೊಕೇಶನ್ ನೀವು ಸಿನಿಮಾ ನೋಡಿದಾಗ ಗೊತ್ತಾಗ್ಬಿಡುತ್ತೆ. ಕ್ವಾಲಿಟಿ ಇರ್ಬೋದು, ಅದು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಸೊ ಆ ಒಂದು ಡೆಪ್ತ್ ಹೋಗಿದ್ದೀವಿ ನಾವು. ಫಸ್ಟ್ ಸಾಂಗ್ ಇರ್ಬೋದು, ಸೆಕೆಂಡ್ ಸಾಂಗ್ ಇರ್ಬೋದು, ಥರ್ಡ್ ಸಾಂಗ್ ಇರ್ಬೋದು, ಇದು ಫೋರ್ತ್ ಸಾಂಗ್, ಏನೇನು ಸಾಂಗ್ಸ್ಗಳಿದಾವೆ ಎಲ್ಲಾನು ನಿಮಗೆ ಹೈ ಕ್ವಾಲಿಟಿ ಸಿನಿಮಾ ಇದು. ಎಲ್ಲೂ ಒಂದು ನಿಮಗೆ ಆ ಒಂದು ಕಮ್ಮಿ ಮಾಡಿದ್ದಾರೆ ಏನೋ ಆ ಥರ ಅನ್ಸಲ್ಲ. ಸಿನಿಮಾದಲ್ಲಿ ನಮ್ಗೆ ಗೊತ್ತಿರೋ ಪ್ರಕಾರ ಕೆಲವೊಂದು ಕಡೆ ಸಾಂಗ್ಸಲ್ಲಿ ತೋರಿಸ್ತೀವಿ ಯಾವ ಇಂಪ್ರೆಷನ್ ಇದನ್ನು. ಇನ್ನು ಫಸ್ಟ್ ಹಾಫಲ್ಲಿ ಒಂದು 2-3 ಸೀನ್ ಬರುತ್ತೆ ಆ ಥರ, ಸೆಕೆಂಡ್ ಹಾಫಲ್ಲಿ ಒಂದು 8-10 ಸೀನ್ ಬರುತ್ತೆ ಆ ಥರ. ನಿಮಗೆ ಗೊತ್ತಾಗಿರ್ಬೋದು ನಾವು ಡೆಪ್ತ್ ಎಲ್ಲಿ ಇದು ಮಾಡಿದಂತ. ಫಸ್ಟ್ ಈಗ ನಿಮಗೆ ಕ್ಲೈಮ್ಯಾಕ್ಸಲ್ಲಿ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಒಂದು 2 ಸೀನ್ ತುಂಬ ಇಷ್ಟ. ನಾನು ಯಾವ ಸೀನ್ ಅಂತ ಹೇಳಲ್ಲ, ಓಕೆ, ತುಂಬ ಇಷ್ಟ. ಯಾಕಂದರೆ ಇನ್ನೊಂದು ಫ್ರೆಂಡ್ ಬಾಂಡಿಂಗ್ ಇದೆ. ಸಿನಿಮಾ ಕ್ಲೈಮ್ಯಾಕ್ಸ್ ಒಂದು ಅರ್ಧ ಗಂಟೆ ಬಿಫೋರ್ ಆ ಒಂದು ಸೀನ್ ಬರುತ್ತೆ, ಅಲ್ಲಿಂದ ಸಿನಿಮಾ ನಿಮ್ಗೆ ಆಟೋಮೆಟಿಕ್ ಉಲ್ಟಾ ಆಗ್ಬಿಡುತ್ತೆ. ಆ ಕ್ಯಾರೆಕ್ಟರ್ ಮಾಡಿರೋರು ಯಾರು ಅಂತ ಹೇಳಿಬಿಟ್ಟು ಹೇಳಿದ್ರು, ಸೀರುಂಡೆ ರಘು ಅಂತ. ಅವ್ರು ತುಂಬ ಒಳ್ಳೆ ಆರ್ಟಿಸ್ಟ್ ಅವರು. ಅಂದ್ರೆ ಪ್ರತಿಯೊಂದು ಒಂದು ಫ್ರೆಂಡ್ ಒಂದು ಅವನು ಏನ್ ಯೋಚನೆ ಮಾಡ್ತಿದ್ದಾನೆ, ಅವನೀಗ ಯಾವ ಸಿಚುವೇಶನ್ ಇದ್ದಾನೆ, ಪ್ರತಿಯೊಂದು ಫ್ರಮ್ ದ ಬಿಗಿನಿಂಗ್ ನಮ್ದು ಏನ್ ಡೇಸ್ ಸ್ಟಾರ್ಟ್ ಆಗುತ್ತೆ ಅವನ ಜೊತೆ ಬಾಂಡಿಂಗು ಟಿಲ್ ಎಂಡ್ ವರೆಗೆ. ಸಿನಿಮಾನ ಒಂದು ಲೆಕ್ಕ ನೋಡಿದ್ರೆ ಎಲ್ಲ ಟರ್ನ್ ಓವರ್ ಮಾಡ್ಕೊಂಡು ಬರೋದೇ ಅವನೇ ಸಿನಿಮಾ. ಅವನೇ ಇರ್ಲೇಬೇಕು. ಹೌದು, ವಿಕ್ಕಿ ಲೈಫಲ್ಲಿ ಅವನು ಇದ್ರೇನೆ ಚಂದ. ನೀವೇ ಹೇಳಿದ್ರಲ್ಲ ನನ್ನಂತ ಒಬ್ಬ ಫ್ರೆಂಡ್ ಇದ್ದೇ ಇರ್ತಾನೆ ಅಂತ, ಅದೇ ತರ. ಸೊ ನಾನು ಅದಕ್ಕೆ ಹೇಳಿದೆ ಸಿನಿಮಾದಲ್ಲೂ ಅದೇ ಆ ಥರ ಇದೆ ಅಂತ. ಸೊ ಆ ಒಂದು ಸೀನ್ಗಳು, ಆ ಥರ 3 ಸೀನ್ಗಳಂತೂ ತುಂಬ ಫೇವ್ರೇಟ್ ನನಗೆ ಸಿನಿಮಾದಲ್ಲಿ. ಯಾಕಂದರೆ ಸಿನಿಮಾನ ಜನ ಏನು ಥಿಂಕ್ ಮಾಡ್ತಿರ್ತಾರೆ ಅದನ್ನ ಉಲ್ಟಾ ಮಾಡೋದೇ ಆ ಸೀನ್ಗಳು. ವಿಕ್ಕಿ ಅವರು ಅಂದ್ರೆ ಅರ್ಜುನ್ ಅವ್ರು ಹೇಳುವಾಗ ಒಂದು ಮಾತು ಹೇಳಿದ್ರು, ಫ್ರೆಂಡ್ಶಿಪ್ ಅನ್ನೋದು ಇದ್ದೇ ಇರುತ್ತೆ ಅಂತ. ಪ್ರತಿಯೊಂದು ಲವ್ ಸ್ಟೋರಿಯಲ್ಲೂ ಹುಡುಗರ ಜೊತೆ ಫ್ರೆಂಡ್ಶಿಪ್ ಇದ್ದೇ ಇರುತ್ತೆ, ಬಟ್ ಹುಡುಗಿರ ಜೊತೆ ಯಾಕೆ ಆ ಫ್ರೆಂಡ್ಶಿಪ್ ಇರಲ್ಲ? ಯಾಕಂದ್ರೆ ಅವ್ರು ಕೆಡಿಸ್ತಾರಲ್ಲ ಮಧ್ಯಕ್ಕೆ ಬಂದು, ಅದಕ್ಕಿರಲ್ಲ. ನಿಜನಾ? ಇಲ್ಲ, ಕೆಲವೊಂದು ಸಿನಿಮಾ ಬಿಟ್ಟು ರಿಯಾಲಿಟಿಯಾಗಿ ನಾನ್ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಅವ್ರು ಹೇಳಿದಾರ ನನ್ಗೂ ಒಂದೊಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಅಂತ ಇದೆ ಸಿನಿಮಾದಲ್ಲಿ. ಆಕ್ಚುಲಿ ಅವಳು ಕೂಡ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಈ ಸಿನಿಮಾದಲ್ಲಿ. ಸೊ ಅದು ಇದೆ, ಬಾಂಡಿಂಗ್ ಇಸ್ ದೇರ್. ಅವ್ರ ನೋಡಿ ಬೈಕೊಂಡ್ ಬರ್ತಾರೆ ಅಥವಾ ಅವ್ರ ಬಗ್ಗೆ ಮಾತಾಡ್ಕೊಂಡು ಬೈಕೊಳ್ಳು ಅಂತ ಕ್ಯಾರೆಕ್ಟರ್ ಯಾವ್ದು ಒಳ್ಳೇದ್ ಮಾಡೋದು ಏನು ಇಲ್ಲ. ಓಕೆ ಮೇಡಮ್, ನಿಮಗೆ ಡೈರೆಕ್ಟರ್ ಫ್ರೆಂಡ್ ಕೊಟ್ಟಿಲ್ಲ. ಫ್ರೆಂಡ್ ಇಲ್ಲ, ಫ್ರೆಂಡ್ ಅಂತಲ್ಲ, ನೀವು ಸಿನಿಮಾ ಆಲ್ರೆಡಿ ನೋಡಿದೀರಾ. ಆತರ ಹಾರ್ಟ್ ಟಚ್ ಆಗಿ ಆಡಿಯನ್ಸ್ ಇದನ್ನ ನೋಡ್ಕೊ ಹೋಗ್ತಾರಪ್ಪ, ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾರೆ ಅಂತ ಅನ್ಸೋದು. ಸರ್ ಸೆಕೆಂಡ್ ಹಾಫ್ ತುಂಬಾ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್, ಇಂಪ್ಯಾಕ್ಟ್ಫುಲ್ ಇದೆ. ಈ ಸೆಕೆಂಡ್ ಹಾಫ್ ಇಂಪ್ಯಾಕ್ಟ್ಫುಲ್ ಆಗದೆ ಬಿಕಾಸ್ ಫಸ್ಟ್ ಹಾಫ್ ಇಂದ ಸ್ಟೋರಿ ಕ್ಯಾರಿ ಆಗುತ್ತೆ, ಬಿಲ್ಡ್ ಆಗುತ್ತೆ. ಸೊ ಇಂಪ್ಯಾಕ್ಟ್ ಅಂದ್ರೆ ಒಂದು 2 to 3 ಸೀನ್ಸ್ ನಾನ್ ಯಾವಾಗ ಇವ್ರ ಪಾತ್ರಕ್ಕೆ ಎಂಟ್ರಿ ಕೊಡ್ತೀನಿ, ಅವ್ರ ಪಾತ್ರನ ನನ್ ಜೊತೆ ಹೆಂಗ್ ಲಿಂಕ್ ಮಾಡ್ತೀನಿ, ಆ ಜಾಯ್ನಿಂಗ್ ತುಂಬಾ ತುಂಬಾ ಇಷ್ಟ. ಇಟ್ಸ್ ವೆರಿ ನ್ಯಾಚುರಲ್, ಆರ್ಟಿಫಿಷಿಯಲ್ ಆಗಿ ಫೋರ್ಸ್ಫುಲ್ ಆಗಿ ಇಲ್ಲ. ನನ್ ಪಾತ್ರ ನನ್ಗೇನ್ ಇಷ್ಟ ಅಂದ್ರೆ, ನಾನ್ ತುಂಬಾ ಬಬ್ಲಿ ಒಂಥರ ಖುಷಿಯಾಗಿ ಓಡಾಡ್ತಾ ಇರ್ತೀನಿ, ಬಟ್ ಐ ಟೇಕ್ ತುಂಬಾ ಮೆಚೂರ್ ಡಿಸಿಷನ್ಸ್ ತಗೋತೀನಲ್ಲ, ಆ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ಫಿಲ್ಮ್. ಆ ಮೆಚೂರ್ ಡಿಸಿಷನ್ ತಗೊಳ್ಳೋದ್ರಿಂದ ನಮ್ 3 ಜನದ ಲೈಫ್ ಚೇಂಜ್ ಆಗುತ್ತೆ. ಸೊ ಆ ಕನೆಕ್ಷನ್ಸ್ ಇದೆಯಲ್ಲ, ಅದ್ ನನಗೆ ತುಂಬಾ ಇಷ್ಟ. ಅದು ಸಿನಿಮಾದಲ್ಲಿ ಯಾರು ನೋಡಿದ್ರು ಗೊತ್ತಾಗೋಗುತ್ತೆ, ಯಾಕೆ ತಗೊಂಡ್ಲು, ಹೆಂಗ್ ತಗೊಂಡ್ಬಿಟ್ಟು ಅದರ ಕಾನ್ಸಿಕ್ವೆನ್ಸಸ್ ಏನಾಯ್ತು, ಅದು ತುಂಬಾ ಇಂಪಾರ್ಟೆಂಟ್. ಅದ್ರ ಕಾನ್ಸಿಕ್ವೆನ್ಸ್ ಏನಾಗತ್ತಲ್ಲ, ಅದು ನಂಗೆ ತುಂಬಾ ಇಷ್ಟ. ಇದರಲ್ಲಿ ಗುಡ್ ಎಂಡಿಂಗ್ ಬ್ಯಾಡ್ ಎಂಡಿಂಗ್ ಅಂತ ಇಲ್ಲ, ಇಟ್ಸ್ ಹ್ಯಾಪಿ ಎಂಡಿಂಗ್
ಎಸ್, ಬಟ್ ಇಟ್ಸ್ ಅ ವೆರಿ ಪೀಸ್ಫುಲ್ ಎಂಡಿಂಗ್. ಯಾರು ಶೇ ಅವ್ನ್ ಯಾಕೆ ಹಿಂಗ್ ಮಾಡ್ಬಿಟ್ಟ, ಛೇ ಅವ್ಳು ಯಾಕೆ ಹಿಂಗ್ ಮಾಡ್ಬಿಟ್ಲು ಆತರ ಅನ್ನಲ್ಲ. ಥ್ಯಾಂಕ್ ಗಾಡ್ ಈ ತರ ಆಯ್ತಲ್ಲ, ಗುಡ್. ಓಕೆ. ಇವಳು ಹಿಂಗ್ ಮಾಡಿದ್ರು ಅದಕ್ಕೆ ನಾನ್ ಹಿಂಗ್ ಮಾಡ್ದೆ, ಅದರಿಂದ ಇವ್ಳಿಗೆ ಹಿಂಗ್ ಆಯ್ತು. ಆ ಕನೆಕ್ಷನ್ ನಂಗೆ ತುಂಬಾ ಇಷ್ಟ. ಓಕೆ. ಅದೇ ಈಗ ಆಲ್ರೆಡಿ ಪೇಯ್ಡ್ ಶೋ ಎಲ್ಲ ನಡೀತಾ ಇದೆ, ಸೋಲ್ಡ್ ಔಟ್ ಆಗಿದೆ, ನೋಡಿರ್ತಾರೆ. ಈಗ ನೋಡೋರ್ ಬಗ್ಗೆ ಮಾತಾಡಿದ್ರಿ ಇಷ್ಟೊತ್ತವರೆಗೆ, ಇವ್ರಿಗೆ ಅದು ಇಷ್ಟ ಆಗ್ಬಹುದು, ಇಷ್ಟ ಆಗುತ್ತೆ ಅಂತ ನೋಡಿದಾರಲ್ಲ. ಬೆಸ್ಟ್ ಯಾರು ಬಂದು ಏನಂತ ಹೇಳಿದ್ರು? 3 ಜನ ಹೇಳಿದ್ರು, ಸಜೆಸ್ಟ್ ಹೇಳಿದ್ರು. ನಾನು ಎಲ್ಲ ಹಾ, ನೀವೇ. ಒಬ್ರು ಬಂದು ಬೆಂಗಳೂರು ಪೇಡ್ ಪ್ರೀಮಿಯರ್ ಶೋ ಅಲ್ಲಿ ಹಿಂಗ್ ಕೈಯಾಕ್ ಹಿಂಗ್ ಹಿಡ್ಕೊಂಡ್ರು, ಈ ತರ ಹಗ್ ಮಾಡಿದ್ರು. ನನ್ನ ಹೆಂಡತಿನ ನನ್ನ ಕೈಲಿ ಆಡ್ಸೋಕಾಗಿಲ್ಲ, ಅಳಿಸಿದ್ದು. ನಾನು ಒಂದ್ ಸೆಕೆಂಡ್ ಹಿಂಗ್ ನೋಡ್ದೆ, ಡೈರೆಕ್ಟರ್ ಅವ್ರು ಎಲ್ಲ ಇದ್ರ ಜೊತೆಗೆ ಫುಲ್ ಜೋರ ಹಾಕ್ಬಿಟ್ರು. ಓಕೆ. ಸೊ ಅಂದ್ರೆ ಆ ತರ ಡೆಪ್ತ್ ಇದೆ ಅಂತ ಸಿನಿಮಾ ಫೀಲ್. ಹೌದು, ಟಚ್ ಆಗುತ್ತೆ. ನನ್ಗೆ ಆ ಸಿಚುವೇಶನ್ ಸಿಕ್ಕಿದ್ದು ಇವತ್ತೇ. ಇವತ್ತು ಒಂದು ಪೇಡ್ ಪ್ರೀಮಿಯರ್ ಶೋ ಮಾಡ್ಕೊಂಡ್ ಬಂದ್ವಿ. ಸೊ ನಾನು ಹೊರಗಡೆ ಬರ್ತಾ ಒಬ್ರು ಏಜ್ಡ್ ಆಗಿರೋರು, ತುಂಬಾ ಏಜ್ಡ್ ಆಗಿರೋರು ಹತ್ರ ಬಂದ್ರು. ಚಿತ್ರನ ನಾನು ಸ್ವಲ್ಪ ದಿನ ಮರೆಯಲ್ಲ ಆಯ್ತಾ ಅಂತ ಹೇಳಿದ್ರು. ಸೊ ಓಕೆ, ನನ್ನ ಕ್ಯಾರೆಕ್ಟರ್ ಅವ್ರು ಮನೆಗೆ ಎತ್ಕೊಂಡು ಹೋಗ್ತಾ ಇದ್ದಲ್ಲ, ಬರೀ ಫಿಲ್ಮ್ ನೋಡ್ಕೊಂಡ ಫಿಲ್ಮ್ ಮುಗೀತು ಅಂತ ಹೋಗ್ತಾ ಇಲ್ಲ, ದೇ ಆರ್ ಟೇಕಿಂಗ್ ದ ಕ್ಯಾರೆಕ್ಟರ್ ಅಲಾಂಗ್ ಅನ್ನೋದು ಒಂದು ಖುಷಿ ಆಯ್ತು. ತುಂಬಾ ರಿವ್ಯೂಸ್ ಬರ್ತದೆ ಸರ್, ತುಂಬಾ ಜನ ತುಂಬಾ ಕನೆಕ್ಟ್ ಆಗ್ಬಿಟ್ಟು, ಇವಾಗ ಈ ಕಾಲಕ್ಕೆ ಆಡಿಯನ್ಸ್ ನ ಕನೆಕ್ಟ್ ಮಾಡೋದು, ಆಡಿಯನ್ಸ್ ನ ಥಿಯೇಟರ್ ಅಲ್ಲಿ ಕೂತ್ಕೊಂಡ್ಬಿಟ್ಟು ಅವ್ರ ಅಟೆನ್ಷನ್ ನ ಗ್ರಾಬ್ ಮಾಡೋದು ತುಂಬಾ ಕಷ್ಟ. ನಿಮ್ಗೆ ಗೊತ್ತು, ತುಂಬಾ ವೆರೈಟಿ ಆಫ್ ಆಡಿಯನ್ಸ್, ಅವ್ರ ಚಾಯ್ಸಸ್ ತುಂಬಾ ಬೇರೆ ಇದೆ. ಬಟ್ ನಮ್ಮ ಮೂವಿಯಿಂದ ಅವ್ರು ಕನೆಕ್ಟ್ ಆಗ್ತಿದ್ದಾರೆ, ಆ ಮೂವಿ ಸೀನ್ ಇಂದ ಅವ್ರು ಅಳ್ತಾರೆ ಅಂದ್ರೆ ಇಟ್ ಇಸ್ ವೆರಿ ಗುಡ್. ನಮ್ಗೆ ಅದೊಂಥರ ಪ್ಲಸ್ ಪಾಯಿಂಟ್. ಸೊ ನನ್ಗೆ ರಿವ್ಯೂಸ್ ಬಂದಾಗ ಸೇಮ್ ದಿ ಬೆಸ್ಟ್ ಯಾವ್ದು? ದಿ ಬೆಸ್ಟ್ ಅಂದ್ರೆ ಬಂದಿರೋದು ಒಬ್ರು ಅಜ್ಜಿ ವೀಲ್ ಚೇರ್ ಅಲ್ಲಿ ಬರ್ತಾರೆ. ಸೊ ಟು ಬಿ ವೆರಿ ಆನೆಸ್ಟ್, ನನಗೆ ಡೆಬ್ಯೂ ಆಗಿ ಹೀರೋಯಿನ್ ಕ್ಯಾರೆಕ್ಟರ್. ಸೊ ನನಗೆ ಆಡಿಯನ್ಸ್ ರಿಯಾಕ್ಷನ್ ಅಂಡ್ ಪರ್ಫಾರ್ಮೆನ್ಸ್ ಅಲ್ಲಿ ಹೆಂಗಿರುತ್ತೆ ಅಂತ ಗೊತ್ತಿರಲ್ಲ. ಸೊ ನಾನ್ ನೋಡ್ಕೊಂಡ್ ಬರ್ಬೇಕಾದ್ರೆ ಅವರು, ಐ ಥಿಂಕ್ ಆಲ್ 3 of us were there. ಅವ್ರು ಇಟ್ಕೊಂಡು ಜೋರಾಗಿ ಅಳ್ತಿದ್ದಾರೆ. ಇಬ್ರು ಆತರ ಇಟ್ಕೊಂಡು ಜೋರಾಗಿ ಅಳ್ತಿದ್ದಾರೆ. ಆ ವಿಡಿಯೋಸ್ ಕ್ಯಾಪ್ಚರ್ ಆಗಿದೆ. ಅದನ್ನ ನನಗೆ ಹೆಂಗ್ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಬಿಕಾಸ್ ಐ ಆಮ್ ಸೋ ಟಚಡ್. ಆ ವೀಲ್ ಚೇರ್ ಅಲ್ಲಿ ಬಂದು ಅಷ್ಟು ಟೈಮ್ ಕೊಟ್ಬಿಟ್ಟು ಕನೆಕ್ಟ್ ಆಗ್ಬಿಟ್ಟು ಅಳ್ತಿದಾರಲ್ಲ, ನಮ್ ಪಾತ್ರ ನೋಡ್ಬಿಟ್ಟು ಅದೆಷ್ಟು ಟಚ್ ಆಯ್ತು ಅಂದ್ರೆ ಒಂಥರ ಸ್ವಲ್ಪ ಶೇಕ್ ಆಯ್ತು. ಅದೇ ತರ ಇನ್ನೊಬ್ರು ಲೇಡಿ ಕೂಡ ಬಂದ್ಬಿಟ್ಟು, ಇವಾಗ ಮೂವಿ ಎಂಡ್ ಆದ ತಕ್ಷಣ ನಾವು ಕಾಮ್ ಆಗ್ತೀವಿ, ಅದನ್ನೇ ಎತ್ಕೊಂಡಂತೂ ಹೋಗಲ್ಲ. ಅವ್ರು ಅಳ್ತಿಯಾರೆ ಇಟ್ಕೊಂಡು ತುಂಬಾ ಚೆನ್ನಾಗಿ ಸ್ಪಾನ್ಸರ್ ಮಾಡ್ತೀನಿ ಅಂತ ಹೇಳಿದೀನಿ. ನೆಕ್ಸ್ಟ್ ಶೋ ಇಂದ ನಾನು ಖರ್ಚಿಗೆ ಸ್ಪಾನ್ಸರ್ ಮಾಡ್ತೀನಿ ಯಾರ್ಯಾರು ಅಳ್ತೀರ ಅಂತ. ಬಟ್ ಅಳ್ತಿಯಾರೆ ಅವ್ರು ಕೈ ಇಟ್ಕೊಂಡು ಅವ್ರು ಬಿಡ್ತಾ ಇಲ್ಲ, ಬಿಟ್ಕೊಂಡು ಅಳ್ತಾ ಇದಾರೆ. ಅದನ್ನ ನೋಡಿದಾಗ ವೆರಿ ಹ್ಯಾಪಿ ದಟ್ ಕನೆಕ್ಟ್ ಆಗ್ತಾ ಇದೆ ನನ್ನ ಪರ್ಫಾರ್ಮೆನ್ಸ್ ಅಥವಾ ಎಲ್ಲ ಪರ್ಫಾರ್ಮೆನ್ಸ್ ಕನೆಕ್ಟ್ ಆಗ್ತಾ ಇದೆ ಅಂತ ತುಂಬಾ ಖುಷಿ ಆಗುತ್ತೆ. ಆಲ್ಸೋ ಆಡಿಯನ್ಸ್ ಎಂಜಾಯ್ ಮಾಡ್ತಿದ್ದಾರೆ ಅಂತ ಒಂದು ಕನ್ಫರ್ಮೇಶನ್ ಸಿಗತ್ತಲ್ಲ, ಆ ಸಾಕು. ಆಕ್ಟರ್ಸ್ ಸಾಕು ಸರ್. ಬರೀ ಇಮೋಷನ್ಸ್ ಅಲ್ಲ, ಕೆಲವು ಕಾಮಿಡಿ ಸೀನ್ಸ್ ಕೂಡ ಇದೆ, ಬಿದ್ದು ನಗಾಡ್ತಾರೆ ಸರ್. ಆ ಒಂದು ಜರ್ನಿ ಕ್ಯಾರಿ ಆನ್ ಆಗ್ತದೆ. ತುಂಬಾ ಇಮೋಷನಲಿ ಟಚಿಂಗ್ ಜರ್ನಿ, ತುಂಬಾ ಸೆನ್ಸಿಟಿವ್ ಟಾಪಿಕ್ ಇದು. ಆಕ್ಚುಲಿ ನಾವು ನಮ್ ಸಿನಿಮಾದು ಇಸ್ ಅ ವೆರಿ ಸೆನ್ಸಿಟಿವ್ ಟಾಪಿಕ್. ಇವಾಗ ಅಂದ್ರೆ ಅದೊಂದು ತಮಾಷೆ ಆಗ್ಬಿಟ್ಟಿದೆ ಎಲ್ಲರಿಗೂ, ಬಟ್ ವಿ ಹ್ಯಾವ್ ಶೋಡ್ ಇಟ್ ಇನ್ ಅ ವೆರಿ ಸೈಂಟಿಫಿಕ್ ವೇ. ಅಂದ್ರೆ ಅದರಲ್ಲಿ ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ವೆರಿ ಬ್ಯೂಟಿಫುಲಿ ದ ಸ್ಟೋರಿ ಇಸ್, ಇದ್ರ ಸ್ಕ್ರೀನ್ ಪ್ಲೇ ಆಗಿರ್ಲಿ, ಒಂದೊಂದು ಕ್ಯಾರೆಕ್ಟರ್ ಕೊಟ್ಟಿರೋ ಇಂಪಾರ್ಟೆನ್ಸ್ ಆಗಿರ್ಲಿ. ಈಗ ಸಿರುಂಡೆ ರಘು ಅಂದ ತಕ್ಷಣ ನಿಮ್ಗೆ ತಲೆಗೆ ಬರೋದು ಕಾಮಿಡಿ, ಬಟ್ ಅವರು ಕೂಡ ಕಾಮಿಡಿ ಮಾಡೋದ್ರ ಜೊತೆಗೆ ಈ ಸೆನ್ಸಿಟಿವ್ ಟಾಪಿಕ್ ನ ಎಷ್ಟು ಬ್ಯೂಟಿಫುಲ್ ಆಗಿ ಅವ್ರ ಆ ಕ್ಯಾರೆಕ್ಟರ್ ಇಂದ ಹೊರಗಡೆ ಬಂದು ಇಮೋಷನಲ್ ಒಂದು ಅದಕ್ಕೆ ವೀವಿಂಗ್ ಕೊಟ್ಟಿದ್ದಾರೆ ಆ ಕ್ಯಾರೆಕ್ಟರ್ಗೆ, ವಿಚ್ ಇಸ್ ಕಮ್ ಔಟ್ ವೆರಿ ಬ್ಯೂಟಿಫುಲ್. ಇದರಲ್ಲಿ ನೀವು ನೋಡ್ಬೋದು ತುಂಬಾನೇ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ. ಅವ್ರ ಜೊತೆ ನಾವು ಎಷ್ಟೇ ಎಕ್ಸ್ಪೀರಿಯನ್ಸ್, ಎಷ್ಟೇ ಸಿನಿಮಾ ಮಾಡಿರ್ಲಿ, ಅವ್ರ ಮುಂದೆ ನಿಲ್ಲೋದಂದ್ರೆ ಅದೊಂದು ಭಯ. ಸೊ ಸಂಗೀತ ಮ್ಯಾಮ್ ಜೊತೆ ನನಗೊಂದು ಸೀನ್ ಇದೆ, ತುಂಬಾ ಕನೆಕ್ಟ್ ಆಗುವಂತ ಸೀನ್ಸ್, ಅದೆಲ್ಲ ಬ್ಯೂಟಿಫುಲ್ ಸೀನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಅದೇ ಹೇಳ್ದೆ ಅಲ್ಲ, ಕತೆ ಫ್ಲಾಟ್ ಆಗೋದ್ರೂ ಬೇಜಾರಾಗುತ್ತೆ. ಕಾಮಿಡಿ ಬೇಕು, ಫೈಟ್ ಬೇಕು, ಇಮೋಷನ್ಸ್ ಬೇಕು, ಎವ್ರಿಥಿಂಗ್. ಈಗ ಕಾಮಿಡಿ ಆಬ್ವಿಯಸ್ಲಿ ನಮ್ಮ ಕಾಮಿಡಿ ಆರ್ಟಿಸ್ಟ್ಗಳಿದ್ದಾರೆ. ಭೋಜರಾಜ್ ವಾಮಂಜೂರ್ ಸರ್ ಇದ್ದಾರೆ, ಈಸ್ ಅ ವೆರಿ ವೆಲ್ ನೋನ್ ಆರ್ಟಿಸ್ಟ್ ಇನ್ ದ ಇಂಡಸ್ಟ್ರಿ. ಆ್ಯಂಡ್ ಸಿರುಂಡೆ ರಘುವನ್ ಅವ್ರ ಕಾಂಬಿನೇಷನ್ ಇದೆಯಲ್ಲ, ಇಟ್ಸ್ ವೆರಿ ಬ್ಯೂಟಿಫುಲ್. ಫೈಟ್ ಹೇಳಿದ್ರೆ ನಮ್ ಸರ್ ಬಿಡಿ, ಫೈಟ್ ಕೂಡ ಇದೆ.
ಓಕೆ ಲವ್ ಅಲ್ಲಿ ವಿಲನ್ ಇದಾನೆ ಆಗಿದ್ರೆ ವಿಲನ್ ಇದಾನೆ ಅಂಡ್ ನಮ್ಮಿಬ್ರು ಕ್ಯಾರೆಕ್ಟರ್ ಕೂಡ ಹೀರೋಯಿನ್ಗಳು ನಾರ್ಮಲಿ ಹೆಂಗೆ Villain ಯಾರು ಅಂತ ಕೇಳಿ ಹೇಳ್ತೀನಿ ಅವ್ರು ಮಾತಾಡಿ ಮುಗಿಸ್ಲಿ. ಹೀರೋಯಿನ್ ನಾರ್ಮಲಿ ಗ್ಲಾಮರಸ್ ಆಗಿರ್ತಾರೆ ಹಂಗೆ ಹಿಂಗೆ. ಇಲ್ಲ ಇದು ನಿಮ್ ರಿಯಲ್ ಲೈಫ್ Very raw. ಹುಡುಗಿ ಇಲ್ಲೊಂದು ಹುಡುಗಿ ನೋಡಿದ್ದೆ ಅದೇ Very ತರ raw ಕ್ಯಾರೆಕ್ಟರ್ಸ್ ಇಬ್ರು ಅದೇ ತರ. ಅವಳ ಕ್ಯಾರೆಕ್ಟರ್ ನನ್ನ ಕ್ಯಾರೆಕ್ಟರ್ಗಿಂತ ಏನಂತಾರೆ ಅದು ಬೇರೆನೆ ಕ್ಯಾರೆಕ್ಟರ್ ಇದು ಬೇರೆನೆ ಕ್ಯಾರೆಕ್ಟರ್ ಬಟ್ ಸ್ಟಿಲ್ ಅದು ಒಂಥರ ಬೇರೆ ಕನೆಕ್ಷನ್ ಕಾಮನ್ ಕನೆಕ್ಷನ್ ಆಗುತ್ತೆ ಇಬ್ಬರಿಗೂ. 100%. ಸರ್ ಕನೆಕ್ಷನ್ ಇದೆ, ಫುಲ್ ಸ್ಟೋರಿ ಕನೆಕ್ಷನ್ ಇದೆ. ಈ ಟಾಪಿಕ್ ಎಲ್ಲರಿಗೂ ಗೊತ್ತು. ನಾನು ಒಂದು ಹೇಳ್ಬೇಕಂದ್ರೆ ಈ ನಮ್ಮ ಮೂವಿದು ಟಾಪಿಕ್ ದ ಟ್ವಿಸ್ಟ್ ದ ವೈ ವಿ ಮೇಡ್ ದಿಸ್ ಮೂವಿ ಆ ಮೆಸೇಜ್ ಏನಿದೆ ಅದು ಎಲ್ಲರಿಗೂ ಗೊತ್ತು. ಅದ್ರ ಬಗ್ಗೆ ನಾಲೆಜ್ ಯಾರಿಗೂ ಇಲ್ಲ. ಸೊ ಡೀಪ್ ಆಗಿ ನಾಲೆಡ್ಜ್ ಡೀಪ್ ಆಗಿ ಇದರದ್ದು ಪ್ರೋಸ್ ಅಂಡ್ ಕಾನ್ಸ್, ಇದನ್ನ ಯಾಕೆ ಮಾಡಿಸ್ತಾರೆ, ಇದನ್ನ ಏನಕ್ಕೆ, ಆ ಕನೆಕ್ಷನ್ ಎಲ್ಲರಿಗೂ ಗೊತ್ತು. ನಮ್ಮ ನ್ಯೂಸಲ್ಲಿ ನೋಡಿರ್ತೀವಿ, ಅಕ್ಕಪಕ್ಕ ನೋಡ್ತೀವಿ, ಎಲ್ಲರಿಗೂ ಗೊತ್ತು. ಸೋಶಿಯಲ್ ಮೀಡಿಯಾದಲ್ಲೂ ಹೌದು, ವೆರಿ ಕಾಮನ್. ಯು ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ದಟ್ ವೈ ಇಟ್ ಇಸ್ ಡನ್, ಹೌ ಇಟ್ ಇಸ್ ಡನ್, ವೈ ಇಸ್ ಇಟ್ ಇಂಪಾರ್ಟೆಂಟ್ ಟು ಬಿ ಎಜುಕೇಟೆಡ್ ಅಬೌಟ್ ಇಟ್. ಅದು ಈ ಮೂವಿನ ಗೊತ್ತಾಗತ್ತೆ. ಅದಕ್ಕೆ ನಾನು ಬಂದು ಥಿಯೇಟ್ರಿಂದ ನೋಡಿ ಬರೀ ನಾರ್ಮಲ್ ಟ್ರಯಾಂಗಲ್ ಸ್ಟೋರಿ ಅಲ್ಲ, ಇದಕ್ಕೆ ಒಂದು ಮೆಸೇಜ್ ಇದೆ, ಒಂದು ನಾಲೆಜ್ ಕೊಡ್ತೀವಿ ಆಡಿಯನ್ಸ್ಗೆ, ಅದಕ್ಕೆ ಬಂದು ನೋಡಿ ಅಂತ ನಾನು ಹೇಳೋದು. ಸರ್ ನೀವು 3 ಜನ ಮಾತಾಡ್ತಿದ್ದಾಗ ಬರೀ ಹುಡುಗರು ಬಂದು ನಮಗೆ ಅಪ್ರಿಷಿಯೇಟ್ ಮಾಡಲಿಲ್ಲ, ಇಲ್ಲ ಬರೀ ಕೆಲವು ಹುಡುಗಿರು ಬಂದು ನಮಗೆ ಅಪ್ರಿಷಿಯೇಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಫುಲ್ ಪ್ಯಾಕೇಜ್ ಅಂದರೆ ಫ್ಯಾಮಿಲಿ ಪ್ಯಾಕೇಜ್ ಅವರು ಒಂದೊಬ್ರು ಅಜ್ಜಿ ಬಂದು ಹೇಳ್ತಾರೆ, ಒಬ್ರು ಅಜ್ಜ ಬಂದು ಹೇಳ್ತಾರೆ, ಇನ್ನೊಬ್ರು ಮದುವೆ ಆದವ್ರು ಬಂದು ಹೇಳ್ತಾರೆ. ಅಂದರೆ ಮರಳಿ ಮನಸ್ಸಾಗಿದೆ ಅನ್ನೋದು ಪ್ರತಿ ಮನಸ್ಸಿಗೂ ತಾಟುತ್ತೆ ಅನ್ನೋದು ಅರ್ಥ ಆಗ್ತಾ ಇದೆ. ಓಕೆ, ಮಕ್ಕಳಿಂದ ಹಿಡಿದು ಚಿಕ್ಕ ಚಿಕ್ಕ ಮಕ್ಕಳು ಬಂದಿದ್ರು ಸರ್ ಥಿಯೇಟರ್ಗೆ. ಚಿಕ್ಕ ಮಕ್ಕಳು ಬಂದ್ರು. ಒಬ್ಬ ಹೇಳ್ತಾನೆ ಈ ತರ ಸ್ಟೋರಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕು ಅಂತ. ಅವನಿಗೆ ಅದಕ್ಕೆ ಗೊತ್ತಾಯ್ತಲ್ಲ, ಅವನಿಗೂ ಕನೆಕ್ಟ್ ಆಗಿದೆ ಅಂದ್ರೆ ಚಿಕ್ಕ ಮಕ್ಳಿಗೂ ಕನೆಕ್ಟ್ ಆಗುತ್ತೆ. ದೇ ಆರ್ ಸೋ ವೆಲ್ ಅವೇರ್. ಅವರು ಬಂದು ನೋಡ್ಬೋದು, ಅವ್ರಿಗೂ ಕನೆಕ್ಟ್ ಆಗುತ್ತೆ, ಎಲ್ಲ ಏಜ್ ಕ್ಯಾಪ್ನವ್ರಿಗೂ ಕನೆಕ್ಟ್ ಆಗುತ್ತೆ. ಆಮೇಲೆ ಈ ತರ ಸ್ಟೋರಿಗಳು ಗೆಲ್ಬೇಕು. ಹೌದು, ಅದು ಗೆದ್ರೆ ಮಾತ್ರ ನಮ್ಮ ಕನ್ನಡ ಇಂಡಸ್ಟ್ರಿ ತುಂಬಾ ಈ ತರ ಕಥೆಗಳು ಬರುತ್ತೆ. ಅದು ಈ ತರ ಸ್ಟೋರಿಗಳು ವಿನ್ ಆದ್ರೆ ಇನ್ನಷ್ಟು ಈ ತರ ಸ್ಟೋರಿಗಳು ಬರುತ್ತೆ. ನಾವು ಒಂದು 10-15 ಇಯರ್ಸ್ ಮುಂಚೆ ಈ ತರ ಸ್ಟೋರಿಗಳು ತುಂಬಾ ಬರ್ತಾ ಇತ್ತು. ಇವಾಗ ಬರೀ ನಾನು ಹೇಳ್ತಿಲ್ಲ, ಬರೀ ಎಲ್ಲರೂ ಮಾಸ್ ವೇಗ ಹೋಗೋದು. ಸೊ ಈ ತರ ಈಗ ಮಲಯಾಳಮಿಂದ ಬರ್ತಾ ಇದೆ ಈ ತರ ಕಥೆಗಳು, ಈಗಲೂ ಬರ್ತಾ ಇದೆ. ಸೊ ಅಂದ್ರೆ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂತ ಒಂದು ಒಳ್ಳೆ ಕಥೆ ಬೇಕೇ ಬೇಕು. ಈಗ ಫ್ಯಾಮಿಲಿ ಆಡಿಯನ್ಸ್ ಥಿಯೇಟರ್ಗೆ ಬಂದ್ರೆ ಅಲ್ವಾ ದೊಡ್ಡ ಬಿಸ್ನೆಸ್ ಅದು. ಬರೀ ಓನ್ಲಿ ನಾವು ಯೂತ್ ಅಂತಂದ್ರೆ ಆಗಲ್ಲ. ಸರ್ ಈ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಕೂಡ ತುಂಬಾ ಸಿನಿಮಾ ಇದೆ. Okay. There are vast cinemas on this topic, but ನಮ್ ತರ ಫುಲ್ ಫ್ಲೆಜ್ ಆಗಿ ಎಲ್ಲ ತೋರಿಸಿಲ್ಲ. ಓಕೆ, ಆಮೇಲೆ ನಮ್ಮ ಪ್ರೊಡ್ಯೂಸರ್ಸ್ ಮತ್ತೆ ಡೈರೆಕ್ಟರ್ ಎಲ್ಲ ಸೇರಿ ಏನು ಒಂದು ರೇಟಿಗೆ 2 ಸಿನಿಮಾ ತೋರಿಸ್ದಂಗೆ ಇರುತ್ತೆ. ಫಸ್ಟ್ ಹಾಫ್ ಒಂದು ಸಿನಿಮಾ, ಸೆಕೆಂಡ್ ಹಾಫ್ ಒಂದು ಸಿನಿಮಾ. ಸೆಕೆಂಡ್ ಹಾಫ್ ಒಂದು ಸಿನಿಮಾ. ಓಕೆ, ಫೈನಲಿ ಇದೇ ತಿಂಗಳು 12ನೇ ತಾರೀಕು ನೀವು ಬರ್ತಾ ಇದ್ದೀರಾ. 14ಕ್ಕೆ ಪ್ರೀತಿ ಮಾಡೋರ ದಿನ ಅಂತ ಕೂಡ ಇದೆ. ಅದ್ರ ಜೊತೆ ನೀವೆಲ್ಲ ಹೇಳಿರುತ್ತೆ ಬರೀ ಪ್ರೀತಿ ಮಾಡೋರಿಗೆ ಮಾತ್ರ ಅಲ್ಲ, ಪ್ರೀತಿಯಿಂದ ನೊಂದಿರೋರಿಗೆ ಮಾತ್ರ ಅಲ್ಲ, ಪ್ರೀತಿ ಮಾಡಬೇಕು ಅಂದ್ಕೊಂಡವ್ರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಸಿನಿಮಾ ಅಂತ. ಆ ಎಲ್ಲ ಆಡಿಯನ್ಸು ನಮ್ಮ ಸಂದರ್ಶನವನ್ನು ನೋಡ್ತಾ ಇರ್ತಾರೆ. ಆ ಎಲ್ಲ ಆಡಿಯನ್ಸಿಗೆ 3 ಜನ ಏನೇನು ಹೇಳಕ್ಕೆ ಇಷ್ಟಪಡ್ತೀನಿ? ಪ್ರೀತಿಗೆ ಕರಿಬೇಕು, ಒಂದು ಕರೆಯೋಲೆ ಇಡಬೇಕು 3 ಜನ. ನಾನು ಸ್ಟಾರ್ಟ್ ಮಾಡ್ತೀನಿ. ವ್ಯಾಲೆಂಟೈನ್ಸ್ ಡೇ ಮಾತ್ರ ಅಲ್ಲ ಪ್ರೀತಿ, ಲೈಫ್ ಲಾಂಗ್ ಇರ್ಬೇಕು ಅನ್ನೋದಕ್ಕೆ ಮರಳಿ ಮನಸ್ಸಾಗಿದೆ. ಓಕೆ, ಅಷ್ಟೇ. ಈಗ ಅವ್ರಿಗೆ ಕರಿಬೇಕು ನೀವು ಜನನ. ಅಲ್ಲ, ನಾನು ಆನ್ಸರ್ ಕೊಟ್ಟಾಯ್ತು. ಅದು ಹೆಂಗೆ ಮಾಡ್ಬೇಕು ಅನ್ನೋದನ್ನ, ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋಕೆ ಮರಳಿ ಮನಸ್ಸಿಗೆ ಬರಬೇಕು. ಈಗ ನೀವು ಪ್ರೀತಿನ ತಗೊಂಡು ಬಂದಿದ್ದೀರಾ, ಮರಳಿ ಮನಸ್ಸಾಗಿದೆ ಅಂತ ಹೇಳ್ಕೊಂಡು. ಸಿನಿಮಾನ ಪ್ರೀತಿಸೋರು ಸಿನಿ ಪ್ರೇಮಿಗಳು, ಅವ್ರಿಗೆ ಕರೀರಿ ನೀವು. ನನ್ಗೆ ಗೊತ್ತಿರೋ ಪ್ರಕಾರ ಸಿನಿಮಾ ಎಲ್ಲರೂ ನೋಡ್ತಾರೆ, ಓಕೆ, ಆದ್ರೆ ರೆಗ್ಯುಲರ್ ಆಗಿ ನೋಡೋ ಆಡಿಯನ್ಸ್ ಬೇರೆ. ಹಂಗಾಗಿ ನಾನು ಈ ಸಿನಿಮಾ ಎಲ್ಲರೂ ನೋಡೋವಂಥ ಸಿನಿಮಾ, ಹಂಗಾಗಿ ಎಲ್ಲರೂ ಬಂದು ಥಿಯೇಟರ್ ಬಂದು ನೋಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅವ್ರನ್ನ. ಪೂರ್ತಿ ಕರ್ನಾಟಕದ ಜನತೆಗೆ, ಕರ್ನಾಟಕದ ಸಿನಿಮಾ ಪ್ರೇಕ್ಷಕರಿಗೆ, ಕನ್ನಡ ಸಿನಿಮಾ ನೋಡೋರಿಗೆ ಎಲ್ರಿಗೂ ಈ ಒಂದು ಸಿನಿಮಾ ನೋಡಿ ಖಂಡಿತ ನೀವು ಮೆಚ್ಕೋತೀರಾ ಅಂತ ಇಷ್ಟಪಡ್ತೀನಿ. ಪ್ರೀತಿಯಲ್ಲಿ ಗಿವ್ ಅಂಡ್ ಟೇಕ್ ಪಾಲಿಸಿ ಇದೆ. ನಾನು ಪ್ರೀತಿ ಕೊಡ್ತಾ ಇದ್ದೀನಿ, ನೀವು ಪ್ರೀತಿ ಕೊಡಿ. ನಾವು 3 ಪ್ರೀತಿ ಹಂಚ್ತಾ ಇದ್ದೀವಿ. ಆ ಪ್ರೀತಿನ ನಮ್ಗೆ ವಾಪಸ್ ಕೊಡಬೇಕಿದ್ರೆ ನೀವು ಥಿಯೇಟರಿಗೆ 12ನೇ ತಾರೀಕಿಗೆ ಬನ್ನಿ. 14ನೇ ತಾರೀಕಿಗೆ ಇನ್ನೊಂದ್ಸಲ ನೀವು ಯಾರನ್ನು ಕರ್ಕೊಂಡು ಬರ್ತೀರೋ ಅವ್ರ ಜೊತೆ ಬನ್ನಿ, ನಮ್ಮ ಸಿನಿಮಾ ನೋಡಿ, ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ, ನಮ್ಮ ಚಿತ್ರ ಗೆಲ್ಲಿಸಿ. ಸೊ ಆ್ಯಸ್ ಇವರಿಬ್ಬರು ಹೇಳ್ದಂಗೆ ಲವ್ ಆಸ್ಪೆಕ್ಟ್ ಕವರ್ ಮಾಡಿದ್ರು. ನಾನು ಸಿನಿಮಾ ಅಂತ ಹೇಳ್ತೇವೆ, ಸಿನಿಮಾಟೋಗ್ರಫಿ ಇರಲಿ, ಸಾಂಗ್ಸ್ ಇರಲಿ, ಮ್ಯೂಸಿಕ್ ಇರಲಿ, ಡೈರೆಕ್ಷನ್ ಇರಲಿ, ಪರ್ಫಾರ್ಮೆನ್ಸ್
ಓರಿಯೆಂಟೆಡ್ ಸಿನಿಮಾ ಅಂತ ಒಂದು ಎಕ್ಸಾಂಪಲ್ ಕೊಡ್ಬೋದು ಅಂದರೆ ಈ ಮೂವಿ ಕೊಡ್ಬೋದು. ಕಂಪ್ಲೀಟ್ 360 ಡಿಗ್ರಿ ಪ್ಯಾಕೇಜ್ ಮೂವಿ. 12th ಇದೇ Feb 12th ರಿಲೀಸ್ ಆಗ್ತಾ ಇದೆ. Feb 12th ಕೂಡ ಬನ್ನಿ, Feb 14th ಕೂಡ ಬನ್ನಿ. ನಾಟ್ ಓನ್ಲಿ ವಿತ್ ಯುವರ್ ಗರ್ಲ್ ಫ್ರೆಂಡ್ಸ್ ಆ್ಯಂಡ್ ವೈಫ್ಸ್, ನೀವು ಯಾರನ್ನ ಬೇಕಾದ್ರೂ, ನೀವು ಯಾರನ್ನ ಇಷ್ಟಪಡ್ತೀರಾ, ನೀವು ಯಾರನ್ನ ಪ್ರೀತಿ ಮಾಡ್ತೀರಾ ಅವ್ರನ್ನ ಕರ್ಕೊಂಬನ್ನಿ. ಪೇರೆಂಟ್ಸ್, ಅಜ್ಜಿ ತಾತ ಅವ್ರನ್ನ ಅವ್ರನ್ನೇ ಫಸ್ಟ್ ಪ್ರೀತಿ ಮಾಡಬೇಕು. ಅವ್ರು ಫಸ್ಟ್ ಬರ್ತಾರೆ, ಅವ್ರನ್ನೂ ಕರ್ಕೊಂಬನ್ನಿ, ತುಂಬ ಖುಷಿ ಪಡ್ತಾರೆ. ಎಲ್ಲರೂ ನಗ್ನಗ್ತಾ ಹೋಗ್ತೀರಾ ಥಿಯೇಟ್ರಿಂದ. ಸೊ ದಯವಿಟ್ಟು ಬನ್ನಿ, ನಮ್ಮ ಚಿತ್ರನ ಗೆಲ್ಲಿಸಿ ಆ್ಯಂಡ್ ಥಿಯೇಟ್ರಲ್ಲಿ ಸಿಗೋಣ.